ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ ವಾಕ್ಯಗಳು 6ರಿಂದ 8ರವರೆಗೆ ನಾವು ಓದಿ ನೋಡೋಣ. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳೆಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವುದು. ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತಂತಂದರೆ, ಸೋಂಬೇರಿಗಳಾಗಿರುವಂಥ ಮನುಷ್ಯರಿಗೆ ಇರುವೆಯನ್ನು ತೋರಿಸಿ ಖಂಡಿಸುತ್ತೆ. ಸೋಮಾರಿಯೇ, ಇರುವೆಯನ್ನು ನೋಡಿ ನಿನ್ನ ಜ್ಞಾನವನ್ನು ತಂದುಕೋ ಅಂತ ಹೇಳಿ ಅದಕ್ಕೆ ನಾಯಕರು, ಅಧಿಕಾರಿಗಳಿಲ್ಲ. ಆದರೂ ಸಹ ಅದೇನು ಮಾಡುತ್ತೆ, ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸುತ್ತೆ, ಕೊಯ್ಲಿನಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಅದು ಸಂಗ್ರಹಿಸಿಟ್ಟುಕೊಳ್ಳುತ್ತೆ. ಸುಗ್ಗಿ ಅಂತಂದರೆ ಆಹಾರ ಸಿಗುವಂಥ ಒಂದು ಒಳ್ಳೆಯ ಸಮಯ. ಆ ಸಮಯದಲ್ಲಿ ತೀನಿ ಅಂತಂದರೆ ಕೂಡ ಆಹಾರನೇ. ಆಗ ಆಹಾರ ಚೆನ್ನಾಗಿ ಸಿಗುವಂಥ ಸಮಯದಲ್ಲಿ ಇರುವೆ ಏನು ಮಾಡುತ್ತೆ, ಆಹಾರವನ್ನು ಕೂಡಿಸಿಟ್ಟುಕೊಳ್ಳುತ್ತೆ. ಸೋಮಾರಿ, ಅದು ನೋಡಿ ಬುದ್ಧಿ ತವ ಅಂತ ಖಂಡಿಸೋದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಆಗ ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ ಅಂತಂದರೆ, ಇರುವೆ ಸುಗ್ಗಿಯಲ್ಲಿ ಆಹಾರವನ್ನು ಕೂಡಿಸುತ್ತೆ, ಸಂಗ್ರಹಿಸಿ ಇಟ್ಟುಕೊಳ್ಳುತ್ತೆ ಅಂತ ಹೇಳುತ್ತೆ. ಆದರೆ ದೇವರ ವಾಕ್ಯ ಇರುವೆ ಸುಗ್ಗಿಯಲ್ಲಿ ಹೋಗಿ ಆಹಾರವನ್ನು ಅಲ್ಲೇ ಕೂತ್ಕೊಂಡು ತಿನ್ನುತ್ತೆ ಅಂತ ಹೇಳೋದಿಲ್ಲ. ಆಗ ಇರುವೆ ಏನು ಮಾಡುತ್ತೆ, ಇರುವೆ ಆಹಾರ ಸಿಗುವಾಗ ಅದನ್ನು ಕೂಡಿಸಿಡುತ್ತೆ, ಸಂಗ್ರಹಿಸಿಡುತ್ತೆ. ಅಂದರೆ ಎಲ್ಲಾದರೂ ಒಂದು ಸ್ಥಳದಲ್ಲಿ ಒಂದು ಸ್ವಲ್ಪ ಊಟ ಅದಕ್ಕೆ ಸಿಕ್ತು ಅಂತಂತಂದರೆ ಅದು ಅಲ್ಲೇ ಕೂತ್ಕೊಂಡು ತಿನ್ಬಿಟ್ಟು ಆಮೇಲೆ ಹೋಗೋದಿಲ್ಲ. ಆದರೆ ಅದೇನು ಮಾಡುತ್ತೆ, ಸಿಗುವಂಥ ಊಟವನ್ನು ಮೊದಲು ತಗೊಂಡು ಓಡೋಗಿ ತನ್ನ ಗೂಡು ಸೇರಿಕೊಳ್ಳುತ್ತೆ. ಆಗ ಅದು ಆಹಾರವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತೆ, ಅಲ್ಲೇ ತಿಂದು ಖಾಲಿ ಮಾಡಿ ಹೋಗೋದಿಲ್ಲ. ಇರುವೆ ತನಗೆ ಆಹಾರ ಸಿಗುವಾಗ ಅದು ಅಲ್ಲೇ ತಿಂದು ಕುಡಿದು ಖಾಲಿ ಮಾಡಿದಿರ ಅದನ್ನು ಗೂಡಿಗೆ ಯಾಕೆ ತಗೊಂಡೋಗುತ್ತೆ? ಅದನ್ನು ಗೂಡಿಗೆ ಯಾಕೆ ತಗೊಂಡೋಗುತ್ತೆ ಅಂತಂತಂದರೆ, ಭವಿಷ್ಯದ ಬಳಕೆಗೋಸ್ಕರವಾಗಿ. ಅಂದರೆ ಮುಂದೆ ಅಗತ್ಯ ಬಿದ್ದಾಗ ಅದನ್ನು ಬಳಸ್ಕೊಳ್ಳೋಣ ಅನ್ನೋದಕ್ಕೋಸ್ಕರವಾಗಿ ಅದಕ್ಕೆ ಗೂಡಿಗೆ ತಗೊಂಡೋಗಿ ಇಟ್ಕೊಳ್ಳುತ್ತೆ. ಒಂದು ವೇಳೆ ಎಲ್ಲೋ ಅದು ಓಡಾಡ್ತಾ ಇದ್ದಾಗ ಊಟ ಸಿಕ್ತಪ್ಪ ಅಂತ ಅಲ್ಲೇ ಕೂತ್ಕೊಂಡು ಅಲ್ಲೇ ತಿನ್ಬಿಟ್ಟು ಹೋದ್ರೆ ಏನಾಗುತ್ತೆ, ಆ ಸಮಯಕ್ಕೆ ಅದಕ್ಕೆ ಹೊಟ್ಟೆ ತುಂಬುತ್ತೆ. ಆದರೆ ನಾಳೆ ಪರಿಸ್ಥಿತಿ ಏನು, ನಾಡಿದ ಪರಿಸ್ಥಿತಿ ಏನು? ಆದರೆ ಅದು ಊಟವನ್ನು ಸಿಕ್ತು ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ತಿನ್ಬಿಟ್ಟು ಹೋಗ್ದಿರಾ ಅದನ್ನು ತೊಗೊಂಡೋಗಿ ಗೂಡು ಇಟ್ಕೊಂಡ್ರೆ ಅದು ಇವತ್ತು ತಿನ್ಬೋದು, ನಾಳೆನೂ ತಿನ್ಬೋದು, ನಾಡಿದ್ದು ತಿನ್ಬೋದು. ಆಗ ಎಲ್ಲ ಊಟ ಸಿಕ್ತು ಅಂತ ತಿನ್ಬಿಟ್ಟು ಹೋದರೆ ಆ ಗಳಿಗೆಗೆ ತಿನ್ಬಿಟ್ಟು ಹೋಗ್ಬೋದು. ಆದರೆ ನಾಳೆಗೆ ಪ್ರಶ್ನೆ ಏನು? ಆದರೆ ಆ ಊಟವನ್ನು ಗೂಡಿಗೆ ತೊಗೊಂಡೋದ್ರೆ ನಾಳೆನೂ ತಿನ್ಬೋದು, ನಾಡಿದ್ದು ತಿನ್ಬೋದು. ಆಗ ಇರುವೆ ಯಾವ ಕಾರಣಕ್ಕೆ ಆಹಾರವನ್ನು ಗೂಡಿಗೆ ತೊಗೊಂಡು ಹೋಗುತ್ತೆ ಅಂತಂತಂದರೆ, ಮುಂದಕ್ಕೋಸ್ಕರವಾಗಿ, ನಾಳೆಗೋಸ್ಕರವಾಗಿ, ನಾಡಿದ್ದಕ್ಕೋಸ್ಕರವಾಗಿ ಅದು ಊಟವನ್ನು ಗೂಡಿಗೆ ತಗೊಂಡು ಹೋಗುವಂಥದ್ದಾಗಿ ಅದು ಇರುತ್ತೆ. ಆಗ ಇರುವೆಯಲ್ಲಿ ಎಂಥ ಒಂದು ಗುಣ ಇದೆ ಅಂತಂತಂದರೆ, ನಾಳೆಗೋಸ್ಕರ ಕೂಡಿಸಿಡುವಂಥ ಒಂದು ಗುಣ ಇದೆ, ನಾಳೆಗೋಸ್ಕರ ಸೇರಿಸಿಡುವಂಥ ಒಂದು ಗುಣ ಇದೆ. ಆಗ ನಾನು ನೀವು ಇರುವೆಯಿಂದ ಕಲಿಬೇಕು. ಇರುವೆಯಿಂದ ಏನು ಕಲಿಬೇಕು ಅಂತಂದರೆ, ನಾಳೆಗೋಸ್ಕರ ಕೂಡಿಸಿಡುವಂಥ, ನಾಳೆಗೋಸ್ಕರ ಸೇರಿಸಿ ಇಡುವಂಥ ಒಂದು ಗುಣವನ್ನು ನಾನು ನೀವು ಇರುವೆಯಿಂದ ಕಲಿಬೇಕು. ಯಾವುದೇ ಒಂದು ಇರುವೆ ಕೂಡ ಎಲ್ಲರೂ ಹೋಗ್ತಾ ಇದ್ದಾಗ ಸ್ವಲ್ಪ ಊಟ ಕಾಣಿಸಿದ್ರೆ, ಅಯ್ಯೋ ಊಟ ಇದೆ, ನಾಳೆ ಕತೆ ನೋಡ್ಕೊಳ್ಳೋಣ, ಇವಾಗ ತಿಂದರೆ ಸಾಕು ಅಂತ ಅಂದ್ಬಿಟ್ಟು ತಿನ್ಬಿಟ್ಟು ಅರಪಾರ ಹೊಟ್ಟೋಗೋದಿಲ್ಲ. ನಾಳೆ ಬಗ್ಗೆ ನಾಳೆ ನೋಡ್ಕೊಳ್ಳೋಣ ಬಿಡು, ಇವತ್ತು ಇದನ್ನು ತೊಗೊಂಡೋಗಿ ಗುಡಲ್ಲಿ ಹಾಕಿ ಇಟ್ಕೊಬೇಕು ಅಂತ ಯಾವ ಇರುವೆನ ಯೋಚನೆ ಮಾಡೋದಿಲ್ಲ. ಆದರೆ ಅದೇನು ಮಾಡುತ್ತೆ, ಊಟ ಸಿಕ್ತು ಅಂತಂದರೆ ಅದು ಎತ್ಕೊಂಡು ಓಡೋಗಿ ಗುಡಲ್ಲಿ ಇಟ್ಕೊಳ್ಳುತ್ತೆ. ಯಾಕೆ ಇಟ್ಕೊಳ್ಳುತ್ತೆ ಅಂತಂದರೆ, ಇವಾಗ ಊಟ ಸಿಕ್ಕಿದೆ, ನಾನು ತಿಂದರೆ ಬೇಕಾದ್ರೆ ಈಗ ತಿನ್ಬಿಡ್ಬೋದು, ಹೊಟ್ಟೆ ತುಂಬಿಸ್ಕೊಬೋದು. ಆದರೆ ನಾಳೆ ಪ್ರಶ್ನೆ ಏನು? ನಾಳೆ ನನಗೆ ಊಟ ಸಿಕ್ಕಿಲ್ಲ ಅಂದರೆ ನೀವೇನು ಮಾಡ್ತೀರಾ? ಒಂದು ಸ್ವಲ್ಪ ಸಕ್ಕರೆ ಕೆಳಗಡೆ ಬಿದ್ದಿದ್ರೆ ಬಿಡಲ್ಲ, ಒಂದು ಸ್ವಲ್ಪ ತಿಂಡಿ ಕೆಳಗಡೆ ಬಿಟ್ಟಿದ್ರೆ ಬಿಡಲ್ಲ. ಏನು ಬಿದ್ದರೂ ಎಲ್ಲ ಮನೆಯೆಲ್ಲ ಗಲೀಜು ಮಾಡ್ತಾರೆ, ಸೀಮೆಗಳು ಬಂದ್ಬಿಡುತ್ತೆ ಅಂತ. ಸೀಮೆಗಳು ಬರೋಕ್ಕೆ ಮುಂಚೆನೇ ಗುಡಿಸಿ ಹಾಕ್ಬಿಡ್ತಾರೆ. ಅವಾಗ ಸೀಮೆಗೆ ಎಲ್ಲಿ ಊಟ ಸಿಗಬೇಕು? ಆಗ ನೀವು ಕೆಳಗಡೆ ಏನೂ ಬೀಳಿಸಿಲ್ಲ ಅಂತಂತಂದರೆ ಅದಕ್ಕೆ ಊಟ ನಾಳೆ ಸಿಗಲಿಲ್ಲ ಅಂದರೆ ಏನು ಮಾಡೋದು? ಅದಕ್ಕೋಸ್ಕರ ಅದೇನು ಮಾಡುತ್ತೆ, ನಾಳೆ ನನ್ನ ಊಟಕ್ಕೆ ಇರಬೇಕಂತ ಹೇಳಿ ಇವತ್ತು ಸಿಗೋದನ್ನು ತಗೊಂಡೋಗಿ ಅದು ಗೂಡಲ್ಲಿ ಇಟ್ಕೊಳ್ಳುತ್ತೆ. ಆಗ ನಾನು ನೀವು ಇರುವೆಗಳಿಂದ ಏನು ಕಲಿಬೇಕು ಅಂತಂತಂದರೆ, ನಾಳೆಗೆ ಕೂಡಿಸಿಡೋದನ್ನು ನಾವು ಕಲಿಬೇಕು, ನಾಳೆಗಾಗಿ ಉಳಿಸಿಡೋದನ್ನು ನಾನು ನೀವು ಕಲಿಬೇಕು. ಆದರೆ ಅನೇಕರು ಏನು ಮಾಡ್ತಾರೆ ಅಂತಂತಂದರೆ, ಅನೇಕರಲ್ಲಿ ನಾಳೆಗೋಸ್ಕರವಾಗಿ ಕೂಡಿಸಿಡುವಂಥ, ನಾಳೆಗೋಸ್ಕರವಾಗಿ ಎತ್ತಿಡುವಂಥ ಒಂದು ಸ್ವಭಾವ ಇರೋದಿಲ್ಲ. ಅನೇಕರು ಏನು ಮಾಡ್ತಾರೆ ಅಂತಂತಂದರೆ, ಅವ್ರ ಕೈಗೆ ದುಡ್ಡು ಬಂದರೆ ಸಾಕು, ಬಂದಿದ್ದ ದುಡ್ಡನ್ನೆಲ್ಲ ಎಲ್ಲ ತಿಂದು ಸಂಭ್ರಮ ಮಾಡಿ ಖರ್ಚು ಮಾಡಿ ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಕೊನೆಗೆ ತಕ್ಷಣಕ್ಕೆ ಏನಾದರೂ ಒಂದು ಅಗತ್ಯ ಅವ್ರಿಗೆ ಬಂದರೆ ಅವ್ರ ಕೈಯಲ್ಲಿ ದುಡ್ಡಿರೋದಿಲ್ಲ.
ಆದರೆ ಇರುವೆ ಏನು ಮಾಡುತ್ತೆ, ಅಷ್ಟು ಸಣ್ಣ ಜೀವಿ ಆಗಿದ್ರು ಕೂಡ ನಾಳೆಗೆ ನನಗೆ ಊಟ ಇಲ್ಲಾಂದ್ರೆ ಏನು ಮಾಡೋದು ಅಂತ ಇವತ್ತು ಊಟ ತೊಗೊಂಡೋಗುತ್ತೆ. ಇರುವೆ ಎಷ್ಟಪ್ಪ ಇರುತ್ತೆ ಹೇಳಿ? ಇರುವೆನೇ ಇಷ್ಟೇ ಇವಾಗ ಹತ್ತಿನ ಅಂತ ಊಟ ಎಷ್ಟಿರುತ್ತೆ ಹೇಳಿ? ಇರುವೆನೇ ಇಷ್ಟಿದ್ರೆ ಅದಕ್ಕೆ ಹೊಟ್ಟೆ ಎಷ್ಟಿರುತ್ತೆ? ಆ ಹೊಟ್ಟೆ ಇನ್ನೂ ಇಷ್ಟಿರುತ್ತೆ. ಆ ಹೊಟ್ಟೆಗೆ ಅದು ಊಟ ಸೇರಿಸ್ಬೇಕಾದ್ರೆ ಎಷ್ಟು ಊಟ ಬೇಕು? ಇಷ್ಟು ತಿಂದರೂ ಕೂಡ ಅಯ್ಯೋ ಇಷ್ಟು ದೊಡ್ಡ ಜಗತ್ತಲ್ಲಿ ನಾಳೆ ಇಷ್ಟು ಊಟ ಸಿಗಲ್ಲ ನನಗೆ ಅಂತ ಇರುವೆ ಯೋಚನೆ ಮಾಡಲ್ಲ. ಸಿಗಲಿಲ್ಲ ಅಂದ್ರೆ ಏನು ಮಾಡೋದು? ತೊಗೊಂಡಾಗ ಗೂಡಲ್ಲಿ ಇಟ್ಕೊಂಬಿಡೋಣ ಅಂತ ಗೂಡಲ್ಲಿ ಇಟ್ಕೊಂಡ್ಬಿಡುತ್ತೆ. ಆಗ ಇಷ್ಟು ಸಣ್ಣ ಜೀವಿ ನಾಳೆಗೆ ಎತ್ತಿಟ್ಕೊಳ್ಳೋಣ ಏನಪ್ಪ ಮಾಡೋದಿಲ್ಲ ಅಂದರೆ ಅಂತ ಯೋಚನೆ ಮಾಡುತ್ತೆ. ಅದು ಇಷ್ಟು ದೊಡ್ಡ ಮನುಷ್ಯ ನಾಳೆ ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತಿರೋ ಬರೋದನ್ನೆಲ್ಲ ತಿಂದು ಕುಡಿದು ಎಲ್ಲ ಖಾಲಿ ಮಾಡಿಬಿಡ್ತಾನೆ. ನಾಳೆ ತನಗೇನಾದ್ರು ತಕ್ಷಣಕ್ಕೆ ಒಂದು ಅಗತ್ಯ ಬಂದರೆ ಕೈಯಲ್ಲಿ ದುಡ್ಡಿಲ್ದರ ಕಷ್ಟಪಡ್ತಾ ಇರ್ತಾನೆ. ಆಗ ಇರುವೆಯಿಂದ ನಾವೇನು ಮಾಡಬೇಕು? ನಾಳೆಗೋಸ್ಕರ ಕೂಡಿಸಿಡುವಂಥದ್ದನ್ನು ಕಲಿಯುವಂಥವುಗಳಾಗಿ ಇರಬೇಕು. ಅನೇಕರು ಏನು ಮಾಡ್ತಾರೆ ಅಂತಂತಂದರೆ, ಒಂದು ವೇಳೆ ಅವ್ರಿಗೆ ಸಂಬಳ ಬಂದಿದ್ದ ತಕ್ಷಣ, ಸಂಬಳ ಬಂತು ಅಂತಂತಂದ್ರೆ, ಮೊಬೈಲ್ಗೆ ಮೆಸೇಜ್ ಬಂತು ಅಂತಂದರೆ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿದೆ ಅಂತ ಮೊಬೈಲ್ಗೆ ಒಂದು ಮೆಸೇಜ್ ಬರೋಕ್ಕಿಲ್ಲ ಸಂಬಳದ್ದು, ಹಂಗೆ ಅದನ್ನು ತಗೋ ಇದನ್ನು ತಗೋ ಅಲ್ಲೋಗು ಇಲ್ಲೋಗು ಅದನ್ನು ಮಾಡು ಇದನ್ನು ಮಾಡು ಎಲ್ಲ ದುಮ್ ಡಮ್ ಮಾಡಿ ಬಂದಿರೋ ಸಂಬಳನೆಲ್ಲ ಹಂಗೆ ಖಾಲಿ ಮಾಡಿಬಿಡ್ತಾರೆ. ಕೊನೆಗೆ ತಕ್ಷಣಕ್ಕೆ ಏನಾದರೂ ಒಂದು ಅಗತ್ಯ ಬಂದಾಗ ಕೈಯಲ್ಲಿ ದುಡ್ಡಿಲ್ಲದವರುಗಳಾಗಿ ಇರ್ತಾರೆ. ಅನೇಕರ ಸಂಬಳ ತಗೊಳ್ಳೋರ ಜೀವನ ಯಾವ ಥರ ಇರುತ್ತೆ ಅಂತಂತಂದರೆ, ಸಂಬಳ ಬಂದಂಥ ಮೊದಲನೇ ವಾರದಲ್ಲಿ ಅವರು ರಾಜರುಗಳ ಥರ ಇರ್ತಾರೆ. ರಾಜರುಗಳ ಥರ ಅಂದರೆ ಹೆಂಗೆ? ಏನು ಬೇಕಾದ್ರೂ ತಿನ್ನು, ಏನು ಬೇಕಾದ್ರೂ ಕುಡಿ, ಏನು ಬೇಕಾದ್ರೂ ಕೊಂಡ್ಕೋ, ಇರೋ ಬರೋನೆಲ್ಲ ಕರ್ಕೊಂಡು ಬಂದ್ರೆ ಹೋಗೋಣ ತಿನ್ನೋಣ ಕುಡಿಯೋಣ, ದುಡ್ಡಿಲ್ಲ ಅಂದರೆ ಏನು ಯೋಚನೆ ಮಾಡಿ ಎಲ್ಲ ನಾನೇ ಕೊಡ್ತೀನಿ ಬಾ, ಏನು ಬೇಕಾದ್ರೂ ಉದಾರವಾಗಿ ಖರ್ಚು ಮಾಡಿ ಅವರು ಜೀವನ ಮಾಡ್ತಾರೆ. ಎರಡನೇ ವಾರ ಅವ್ರು ಯಾವ ಥರ ಬದುಕ್ತಾರೆ ಅಂತಂತಂದರೆ ಸೈನ್ಯಾಧಿಪತಿ ಥರ ಬದುಕ್ತಾರೆ. ಸೈನ್ಯಾಧಿಪತಿ ಅಂತಂದರೆ ರಾಜನಿಗಿಂತ ಒಂದು ಸ್ವಲ್ಪ ಕಡಿಮೆ, ಆದರೂ ಸೈನ್ಯಾಧಿಪತಿಗೆ ಅವನದೇ ಆದ ಅಧಿಕಾರ ಬಲ ಎಲ್ಲ ಇರುತ್ತೆ. ಅದೇ ಥರ ಎರಡನೇ ವಾರದಲ್ಲಿ ಸೈನ್ಯಾಧಿಪತಿಗಳ ಥರ ಇರ್ತಾರೆ. ಅಂದರೆ ಆಗಲೂ ಕೂಡ ಚೆನ್ನಾಗಿ ಖರ್ಚು ಮಾಡ್ತಾರೆ, ತಿಂತಾರೆ, ಕುಡಿತಾರೆ, ಎಲ್ಲ ಮಾಡ್ತಾರೆ. ಆದರೂ ಒಂದು ಸ್ವಲ್ಪ ಗಮನವಾಗಿರ್ತಾರೆ. ಅಯ್ಯೋ ಜಾಸ್ತಿ ಖರ್ಚು ಮಾಡಬಾರ್ದು ಆಮೇಲೆ ಅಂತ ಒಂದು ಸ್ವಲ್ಪ ಗಮನವಾಗಿರ್ತಾರೆ. ಇನ್ನು ಮೂರನೇ ವಾರದಲ್ಲಿ ಯಾವ ಥರ ಬದುಕ್ತಾರೆ ಅಂತಂದರೆ ಸೈನಿಕನ ಥರ ಬದುಕ್ತಾರೆ. ಸೈನ್ಯಾಧಿಪತಿಗಿಂತ ಇನ್ನೂ ಕಡಿಮೆ. ಆಗ ಮೂರನೇ ವಾರದಲ್ಲಿ ಸೈನಿಕನ ಥರ ಬದುಕ್ತಾರೆ. ಹಂಗಂತಂತಂದರೆ ಸುಮ್ಮನೆ ಯಾವುದಕ್ಕಂದ್ರೆ ಅದಕ್ಕೆಲ್ಲ ಖರ್ಚು ಮಾಡಬಾರ್ದು, ಕೈಯಲ್ಲಿ ದುಡ್ಡಿರಲ್ಲ, ಆಮೇಲಿಂದ ಏನು ಬೇಕೋ ಅಗತ್ಯ ಅದಕ್ಕೆ ಮಾತ್ರ ಖರ್ಚು ಮಾಡೋಣ ಅಂತ ಬೇಕಾಗಿರೋದು ಮಾತ್ರ ಖರ್ಚು ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ನಾಲ್ಕನೇ ವಾರಕ್ಕೆ ಯಾವ ಥರ ಬದುಕ್ತಾರೆ ಅಂತಂದರೆ ನಾಲ್ಕನೇ ವಾರದಲ್ಲಿ ಭಿಕ್ಷಕನ ಥರ ಬದುಕ್ತಾರೆ. ಹಂಗಂದ್ರೆ ನಾಲ್ಕನೇ ವಾರಕ್ಕೆ ಕೈಯಲ್ಲಿ ಏನೂ ಇರೋದಿಲ್ಲ. ಆಗ ನಾಲ್ಕನೇ ವಾರದಲ್ಲಿ ಮಾಡೋದೇನಂತಂತಂದರೆ ಅವ್ರನ್ನ ಕೇಳೋದು ಇವ್ರನ್ನ ಕೇಳೋದು, ಸ್ವಲ್ಪ ದುಡ್ಡಿದೆ ಕೊಡಿ, ಮುಂದಿನ ವಾರ ನಂಗೆ ಸಂಬಳ ಆಗ್ಬಿಡುತ್ತೆ ಕೊಡ್ತೀನಿ, ಭಿಕ್ಷಕನ ಥರ ಬದುಕ್ತಾ ಇರ್ತಾರೆ. ಆಗ ಅನೇಕರ ಜೀವಿತ ಸಂಬಳ ಬಂದಂಥ ವಾರದಲ್ಲಿ ರಾಜರ ಥರ ಇರುತ್ತೆ, ಸಂಬಳ ಮುಗಿದೋಗೋ ಟೈಮ್ಗೆ ಕೊನೆ ವಾರ ಬರೋ ಅಷ್ಟರಲ್ಲಿ ಭಿಕ್ಷಕನ ಥರ ಇರುತ್ತೆ. ಆಗ ಇಂಥ ಒಂದು ಜೀವಿತ ಯಾಕೆ? ಒಂದು ಸಮಯದಲ್ಲಿ ರಾಜನ ಥರ, ಒಂದು ಸಮಯದಲ್ಲಿ ಭಿಕ್ಷಕನ ಥರ ಬದುಕಬೇಕಾದ ಪರಿಸ್ಥಿತಿ ಯಾಕೆ? ಇದಕ್ಕೆ ಏನು ಕಾರಣ ಅಂತಂತಂದರೆ ತಮ್ಮ ದುಡ್ಡನ್ನು ಯಾವ ಥರ ಖರ್ಚು ಮಾಡಬೇಕು, ಯಾವ ಥರ ಉಳಿಸ್ಕೊಳ್ಬೇಕು, ಯಾವ ಥರ ಕೂಡಿಟ್ಕೊಳ್ಬೇಕು ಅನ್ನೋವಂಥ ಒಂದು ಅರಿವಿಲ್ದಿರ ದುಡ್ಡು ಬಂತು ಅಂದಿದ್ದ ಮಾತ್ರಕ್ಕೆ ಎಲ್ಲ ತಿಂದು ಕುಡಿದು ಖರ್ಚು ಮಾಡಿ ಇಷ್ಟ ಬಂದಂಗೆಲ್ಲ ನಡ್ಕೊಳ್ಳೋದ್ರಿಂದ ಕೊನೆಗೆ ಏನಾಗುತ್ತೆ ಅಂತಂದರೆ ಅವ್ರ ಕೈಲಿ ಏನು ಇಲ್ದಿರ ರಾಜರಾಗಿದ್ದಂಥವ್ರು ಭಿಕ್ಷಕರಾಗಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ತಮಗೆ ಸಂಬಳ ಬರುವಾಗ, ದುಡ್ಡು ಬರುವಾಗ ಅದನ್ನ ಯಾವ ಥರ ಖರ್ಚು ಮಾಡಬೇಕು ಆ ಥರ ಖರ್ಚು ಮಾಡಿ, ಎಷ್ಟು ಉಳಿಸ್ಬೇಕು ಅಷ್ಟನ್ನು ಉಳಿಸಿ ಗಮನವಾಗಿ ನಡೆದ್ರೆ ಎಲ್ಲ ವಾರದಲ್ಲೂ ಅವ್ರು ಚೆನ್ನಾಗೇ ಇರ್ಬೋದು. ಆದರೆ ಆ ಥರ ತಿಳುವಳಿಕೆ ಇಲ್ಲದಿರುವಾಗ ಏನಾಗುತ್ತೆ, ರಾಜನ ಥರ ಒಂದು ಕಾಲದಲ್ಲಿ ಬದುಕಿ ಆಮೇಲೆ ಭಿಕ್ಷಕನ ಥರ ಒಂದು ಕಾಲದಲ್ಲಿ ಬದುಕಬೇಕಾಗಿ ಇರುತ್ತೆ. ಆಗ ಅನೇಕರು ಈ ರೀತಿಯಾಗಿ ಜೀವನ ಮಾಡುವಂಥವ್ರುಗಳನ್ನು ನಾವು ನೋಡುವುದಕ್ಕೆ ಸಾಧ್ಯ. ಆಗ ಮನುಷ್ಯನಿಗೆ ಏನಾಗಿದೆ ಅಂತಂತಂದರೆ ಯಾವ ರೀತಿ ಸೇರಿಸಿ ಇಡಬೇಕು ಅಂತ ತಿಳುವಳಿಕೆ ಇಲ್ಲದವರುಗಳಾಗಿ ಮನುಷ್ಯರು ಬದುಕುವಂಥದ್ದನ್ನು ನಾವು ಕಾಣ್ತೀವಿ. ನಾವು ಸಹಜವಾಗಿ ಒಂದು ಯೋಚನೆ ಮಾಡ್ತೀವಿ, ಏನಂತಂದರೆ ನಾನು ಚೆನ್ನಾಗಿ ಓದ್ಬಿಟ್ಟು ಒಂದು ಒಳ್ಳೆ ಕಂಪ್ನಿಯಲ್ಲಿ ಒಂದು ಒಳ್ಳೆ ಸಂಬಳಕ್ಕೆ ನಾನು ಸೇರ್ಕೊಂಡ್ಬಿಟ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಥರ ಯಾರು ಒಂದು ಸಾಫ್ಟ್ವೇರ್ ಇಂಜಿನಿಯರೋ ಮತ್ತೊಂದು ಏನೋ ಓದ್ಬಿಟ್ಟು ಒಂದು ಒಳ್ಳೆ ಕಂಪ್ನಿಯಲ್ಲಿ ಒಂದು ಒಳ್ಳೆ ಸಂಬಳಕ್ಕೆ ಸೇರಿಬಿಟ್ಟಿದ್ರೆ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ನೀವು ಯಾವುದೋ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸದಲ್ಲಿ ಒಳ್ಳೆ ಸಂಬಳದಲ್ಲಿ ಇರುವಂಥವರ ಅನೇಕರ ಜೀವಿತಗಳನ್ನು ಹೋಗಿ ನೋಡಿ, ಆ ಜೀವಿತ ತುಂಬ ಪರಿತಾಪವಾಗಿರುತ್ತೆ. ಒಳ್ಳೆ ಕೆಲಸ, ಒಳ್ಳೆ ಸಂಬಳ, ಅದ್ರ ಜೀವನ ಪರಿತಾಪವಾಗಿರುತ್ತೆ. ಏನು ಅಂತಂದರೆ ಅನೇಕರು ಇಂಥವ್ರು ಮಾಡೋ ಕೆಲಸ ಏನಂತಂದರೆ, ಓದಿದಾರ, ಒಂದು ಒಳ್ಳೆ ಕೆಲಸ ಸಿಕ್ತಾ, ಒಳ್ಳೆ ಸಂಬಳ ಬಂತ, ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಒಂದು ಸ್ವಲ್ಪ ದಿವಸ ಆಗೋದಕ್ಕಿಲ್ಲ, ನಾನು ಎಷ್ಟು ಓದಿದ್ದೀನಿ, ನನಗೆ ಎಂಥ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಎಷ್ಟು ಸಂಬಳ ಬರುತ್ತೆ, ನಾನು ಬಸ್ಸಲ್ಲಿ ಹೋಗೋದು ಕೆಲಸಕ್ಕೆ,
ಬೈಕಲ್ಲಿ ಹೋಗೋದಾ, ಒಂದು ಕಾರ್ ಬುಕ್ ಮಾಡಿ ಅಂತ EMIಗೆ ಒಂದು ಕಾರ್ ಹಾಕ್ಸ್ಕೊಂಡ್ಬಿಡ್ತಾರೆ. ಆಮೇಲೆ ಇವ್ರು ಕಾರಲ್ಲೇ ಹೋಗೋದು, ಕೆಲಸಕ್ಕೆ ಕಾರಲ್ಲೇ ಬರೋದು. ಮತ್ತು ಆಮೇಲಿಂದ ನಾನು ಎಷ್ಟು ಓದಿದ್ದೀನಿ, ನಾನು ಎಂಥ ಕಂಪ್ನಿಲಿ ಕೆಲಸ ಮಾಡ್ತೀನಿ, ನನಗೆ ಎಷ್ಟು ಸಂಬಳ, ನಾನು ಇದು ಯಾವುದೋ ಹಳೆ ಮನೇಲಿರೋದಾ, ಒಂದು ಅಪಾರ್ಟ್ಮೆಂಟ್ ಬುಕ್ ಮಾಡಿ ಅಂತ ಒಂದು ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ನ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಅವ್ರು ವಾಸ ಮಾಡೋದು ಅಪಾರ್ಟ್ಮೆಂಟಲ್ಲಿ, ಕೆಲಸಕ್ಕೆ ಹೋಗೋದು ಬರೋದು ಕಾರಲ್ಲಿ. ಆದರೆ ಕಾರು ಸುಮ್ಮನೆ ಬರುತ್ತಾ? ಕಾರ್ ಹೆಚ್ಚು ಕಮ್ಮಿ ಕಾರ್ ತೊಗೊತೀವಂತ ಕೂಡ ನಾನು ಎಂಥ ಓದಿದ್ದೀನಿ, ನಾನು ಎಂಥ ಸಂಬಳ ಬರುತ್ತೆ, ಎಂಥ ಕಂಪ್ನಿಗೆ ಹೋಗ್ತೀನಿ, ಇಷ್ಟು ಸಣ್ಣ ಪುಟ್ಟ ಕಾರಲ್ಲಿ ಹೋಗೋದಾ? ನನ್ನ ಕಾರು 15 ಲಕ್ಷದಿಂದ 20 ಲಕ್ಷ ಇರಬೇಕು. ಆಗ ಫ್ಲ್ಯಾಟು 30, 40, 50 ಲಕ್ಷ. ಹಿಂಗೇನು ಮಾಡ್ತಾರೆ, EMIಲಿ ಅದನ್ನ ಹಾಕ್ಸ್ಕೊಂಡ್ಬಿಡ್ತಾರೆ, ಲೋನಲ್ಲಿ ಹಾಕ್ಸ್ಕೊಂಡ್ಬಿಡ್ತಾರೆ. ಕಾರ್ನ ಲೋನು, ಈ ಕಡೆ ಫ್ಲ್ಯಾಟು ಲೋನು. ಮತ್ತು ಆಮೇಲಿಂದ ನಾನು ಎಂಥ ಕೆಲಸ ಮಾಡ್ತೀನಿ, ನಾನು ಎಂಥ ಸಂಬಳ ಬರುತ್ತೆ, ನಾನು ಯಾರು ಸಣ್ಣ ಪುಟ್ಟ ಮೊಬೈಲಲ್ಲಿ ಇಟ್ಕೊಂಡಿರೋದಾ? ನಾನು ಇಟ್ಕೊಂಡ್ರೆ ಐಫೋನೇ ಇಟ್ಕೊಳೋದು, ಅದ್ರ ಬೆಲೆ 1.5 ಲಕ್ಷ. ಆ 1.5 ಲಕ್ಷ ಕೂಡ EMIಲೇ ತೊಗೊಳ್ಳೋದು. ಅದು ಏನು, 1 ವರ್ಷಕ್ಕೆ ಆ ಫೋನ್ನ ಮತ್ತೆ ಮತ್ತೆ ಬದಲಾಯಿಸ್ತಾ ಇರ್ತಾರೆ. ಈ ಐಫೋನ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ವರ್ಷಕ್ಕೊಂದ್ಸಲಿ ಹೊಸ ಫೋನ್ ಬಿಡ್ತಾ ಇರ್ತಾರೆ. 14, 15, 16, 17, 18 ಅಂತ ಅಂದ್ಕೊಂಡು ಇವ್ರೇನು ಮಾಡ್ತಾರೆ, ಹೊಸ ಫೋನ್ ಬಂದಿದ್ದ ತಕ್ಷಣ ಹೋದ ವರ್ಷ ತೊಗೊಂಡಿರೋ ಫೋನ್ನ ಮಾರ್ಬಿಡೋದು, ಹೊಸ ಫೋನ್ ತೊಗೊಂಡ್ಬಿಡೋದು. ಹೋದ ವರ್ಷ ತೊಗೊಂಡಿರೋದು ತುಂಬ ಚೆನ್ನಾಗೇ ಇರುತ್ತೆ, ಆದರೆ ಅರ್ಧಕ್ಕೆ ರೇಟಿಗೆ ಮಾರ್ಬಿಡೋದು, ತಿರ್ಗಾ 1.5 ಲಕ್ಷ ಫೋನ್ ತೊಗೊಂಡ್ಬಿಡೋದು. ಆಗ ಹೊಸದಾಗಿ ಬಂದಿರುತ್ತೆ ಐಫೋನೇ ಇರ್ಬೇಕು ನನ್ನ ಕೈಯಲ್ಲಿ. ಅದಕ್ಕೆ EMIಲಿ ಖರ್ಚು ಮಾಡಿ ತೊಗೊಳ್ಳೋದು. ಮತ್ತು ಆಮೇಲೆ ಮನೇಲಿ ಸೋಫಾ ಬೇಕು, ಮನೇಲಿ ಫ್ರಿಜ್ ಬೇಕು, ಮನೇಲಿ TV ಬೇಕು, ಮನೇಲಿ ಡೈನಿಂಗ್ ಟೇಬಲ್ ಬೇಕು, ಮನೇಲಿ ಬೆಡ್ ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕು, ಎಲ್ಲನೂ EMI. ಕೆಲಸ ಇದೆ, ಸಂಬಳ ಬರುತ್ತೆ, ಕ್ರೆಡಿಟ್ ಕಾರ್ಡ್ ಇದೆ, ಎಲ್ಲದ ಮೇಲೆ EMI ತೊಗೊಂಬಿಡೋದು. ಈಗೇನಾಗುತ್ತೆ ಅಂತಂತಂದರೆ ಕೊನೆಗೆ ಅವ್ರಿಗೆ ದೊಡ್ಡ ಸಂಬಳ, ಆದರೆ ಸಂಬಳ ಬಂದಿದ್ದ ದಿವಸದಲ್ಲಿ ಅವ್ರ ಅಕೌಂಟಿಗೆ ಬರೋದು ಇಷ್ಟೇ ಸಂಬಳ. ಏನಾಗಿರುತ್ತೆ ಅಂದರೆ ಅವ್ರ ಅಕೌಂಟಿಗೆ ದುಡ್ಡು ಬರೋಕ್ಕೆ ಮುಂಚೆನೇ ಎಲ್ಲ ಗಾಳೀಲಿ ಹೋಗ್ಬಿಟ್ಟಿರುತ್ತೆ. ಅಂದರೆ ಆ ಕಡೆ ಕಾರ್ಗೆ ಒಂದಷ್ಟು ಹೋಗುತ್ತೆ, ಈ ಕಡೆ ಅಪಾರ್ಟ್ಮೆಂಟ್ಗೆ ಒಂದಷ್ಟು ಹೋಗುತ್ತೆ, ಮೊಬೈಲ್ಗೆ ಒಂದಷ್ಟು ಹೋಗುತ್ತೆ, ಆಮೇಲೆ ಬೆಡ್ಗೆ ಒಂದಷ್ಟು ಹೋಗುತ್ತೆ, ಫ್ರಿಜ್ಗೆ ಒಂದಷ್ಟು ಹೋಗುತ್ತೆ, ವಾಷಿಂಗ್ ಮಿಷಿನ್ಗೆ ಒಂದಷ್ಟು ಹೋಗುತ್ತೆ, ಸೋಫಾಗೆ ಒಂದಷ್ಟು ಹೋಗುತ್ತೆ, ಎಲ್ಲದಕ್ಕೂ ಮಕ್ಕಳ ಫೀಸ್ಗೆ ಒಂದಷ್ಟು ಹೋಗುತ್ತೆ, ಇನ್ನೊಂದು ಖರ್ಚು, ಮತ್ತೊಂದು ಖರ್ಚು, ಎಲ್ಲರಿಗೂ ಹೋಗಿ ಇಷ್ಟೇ ಅಕೌಂಟಿಗೆ ಬರೋದು. ಆಮೇಲೆ ಏನಾಗುತ್ತೆ ಅಂತಂದರೆ, ಒಂದು ವೇಳೆ ತಕ್ಷಣಕ್ಕೆ ಏನಾದರೂ ಒಂದು ಸನ್ನಿವೇಶ ಬಂತು ಅಂತಂತಂದರೆ ಇವ್ರ ಕೈಯಲ್ಲಿ ದುಡ್ಡಿಲ್ಲ. ನೋಡೋದಕ್ಕೆ ದೊಡ್ಡ ಕೆಲಸ, ಸಿಕ್ಕಾಪಟ್ಟೆ ಸಂಬಳ, ಅದ್ರ ಕೈಗೆ ಬರೋ ದುಡ್ಡು ಇಷ್ಟು. ಯಾಕೆಂದರೆ ಬುದ್ಧಿ ಇಲ್ಲ. ಕೆಲಸ ಇದೆ, ದೊಡ್ಡ ಸಂಬಳ ಇದೆ, ದೊಡ್ಡ ಬುದ್ಧಿ ಇಲ್ಲ, ದಡ್ಡ ಬುದ್ಧಿ ಇದೆ. ನಮಗೊಂದು ಓದಿದ್ದೀವಿ, ಒಂದು ಒಳ್ಳೆ ಕೆಲಸ ಸಿಕ್ಬಿಡ್ತು, ಒಳ್ಳೆ ಸಂಬಳ ಬಂದ್ಬಿಡ್ತು ಅಂದಿದ್ದು ಮಾತ್ರಕ್ಕೆ ನಾವು ಕಾರು ತೊಗೊಂಡ್ಬಿಡ್ಬೇಕು ಅಂತ ಅರ್ಥ ಅಲ್ಲ, ಒಂದು ಅಪಾರ್ಟ್ಮೆಂಟ್ ತೊಗೊಂಡ್ಬಿಡ್ಬೇಕು ಅಂತ ಅರ್ಥ ಅಲ್ಲ. ಒಂದು ಒಳ್ಳೆ ಸಂಬಳ ಬಂದಿತ್ತು ಅಂದಿದ್ದು ಮಾತ್ರಕ್ಕೆ ನಮ್ಮ ಕೈಲಿ ಐಫೋನೇ ಇರಬೇಕು ಅಂತ ಅರ್ಥ ಅಲ್ಲ. ಒಂದು ಒಳ್ಳೆ ಸಂಬಳ ಬಂದಿದ್ದ ಮಾತ್ರಕ್ಕೆ ಎಲ್ಲಾನು EMIಲಿ ತಗೊಂಡ್ಬಿಡ್ಬೇಕು ಅಂತ ಅರ್ಥ ಅಲ್ಲ. ಆದರೆ ಅನೇಕರು ಏನು ಮಾಡ್ತಾರೆ, ಬುದ್ಧಿ ಇಲ್ದಿರ ಇದೆಲ್ಲ ಮಾಡ್ಬಿಡ್ತಾರೆ, ಎಲ್ಲ ತಗೊಂಡ್ಬಿಡ್ತಾರೆ. ಆದರೆ ಬರೋ ಸಂಬಳ ಯಾರಿಗೂ ಸಾಲಲ್ಲ, ಎಲ್ಲರಿಗೂ ಹೋಗಿ ಕೊನೆಗೆ ಇಷ್ಟೇ ಬರುತ್ತೆ, ಅದ್ರ ಕೈಯಲ್ಲಿ ದುಡ್ಡಿಲ್ದರೆ ಕೂತಿರ್ತಾರೆ. ಅವಾಗ ಅಕಸ್ಮಾತ್ ಒಂದು ವೇಳೆ ಏನಾದ್ರು ಸನ್ನಿವೇಶ ಬಂದರೆ ಯಾರು ಕೇಳೋ ಪರಿಸ್ಥಿತಿ ಬರುತ್ತೆ. ಅವಾಗ ಅವ್ರು ಏನು ಅನ್ಕೊಂತಾರೆ, ಏನು ಎಷ್ಟು ಓದಿದ್ದಾರೆ, ಎಷ್ಟು ಸಂಬಳ, ಇವ್ರಾಗ ನಮ್ಮ ಹತ್ರ ಕೇಳ್ತಾರೆ, ಇವ್ರದ್ದು ದುಡ್ಡಿಲ್ವಾ, ಎಲ್ಲ ದುಡ್ಡಿಟ್ಕೊಂಡು ನಾಟಕ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ. ಆದರೆ ಅವ್ರಿಗೆ ಹೆಸರು ಮಾತ್ರ ದೊಡ್ಡ ಕೆಲಸ, ಹೆಸರು ಮಾತ್ರ ದೊಡ್ಡ ಸಂಬಳ, ಜೀವನ ಮಾತ್ರ ಕಾಸುದರ ಬದುಕಬೇರೆ ಪರಿಸ್ಥಿತಿ. ಅವ್ರೇನು ಅನ್ಕೊತಾರೆ, ಅಯ್ಯೋ ಜನಗಳು ನಮ್ಮನ್ನು ನೋಡ್ಬಿಟ್ಟು ನಮಗೇನೋ ದೊಡ್ಡ ಕೆಲಸ ಐತೆ, ದೊಡ್ಡ ಸಂಬಳ ಐತೆ ಅಂತ ಅಂದ್ಕೊಳ್ತಾರೆ. ಆದರೆ ನಮ್ಮದು ಬರೋದೆಲ್ಲ EMIಗೆ ಹೋಗ್ಬಿಡುತ್ತೆ, ಕೈ ಬರೋದು ಒಂದು ಇಷ್ಟು. ಇವ್ರು ಹೇಳಿದ್ರೆ ಅರ್ಥ ಆಗಲ್ಲ, ನಂಬೋದಿಲ್ಲ, ನಾವು ದುಡ್ಡಿಟ್ಕೊಂಡು ನಾಟಕ ಮಾಡ್ತೀವಿ ಅಂತ ಅಂದ್ಕೊಳ್ತಾರೆ. ಅಂದರೆ ಇವ್ರು ಅಂದ್ಕೊಳ್ತಾರೆ, ನೋಡೋರು ಇವ್ರು ಬೇಕು ಅಂತ ನಾಟಕ ಮಾಡ್ತಾರಂತ ನೋಡೋರು ಅಂದ್ಕೊಳ್ತಾರೆ. ಅವಾಗ ಈ ರೀತಿಯಾದ ಪರಿಸ್ಥಿತಿಗಳಲ್ಲಿ ಅನೇಕರು ಬದುಕುವುದನ್ನು ನಾವು ನೋಡ್ಬೋದು. ಆದರೆ ಒಂದು ವೇಳೆ ಅವರು ಒಂದು ಒಳ್ಳೆ ಕೆಲಸ ಸಿಕ್ತು, ಒಳ್ಳೆ ಸಂಬಳ ಸಿಕ್ತು ಅಂತ ಅಂದ್ಬಿಟ್ಟು ಕಾರು, ಅಪಾರ್ಟ್ಮೆಂಟು, ಮತ್ತೊಂದು ಇನ್ನೊಂದು ಅಂತ ಅದೆಲ್ಲ ಮಾಡಿದಿರಾ, ಇರೋ ಮನೇಲಿ ಇದ್ಕೊಂಡು ಕೆಲ್ಸಕ್ಕೆ ಹೆಂಗೆ ಹೋಗ್ಬೇಕೋ ಹಂಗೆ ಹೋಗ್ಕೊಂಡು ಬರ್ಕೊಂಡು ಅವ್ರು ಜೀವನ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ತುಂಬ ದುಡ್ಡು ಅವ್ರ ಕೈಯಲ್ಲಿ ಉಳಿಯುತ್ತೆ. ಆಗ ಒಂದು ವೇಳೆ ತಕ್ಷಣಕ್ಕೆ ಏನಾದರೂ ಒಂದು ಸನ್ನಿವೇಶ ಬಂದಾಗ ಅವ್ರು ಆರಾಮಾಗಿ ಖರ್ಚು ಮಾಡ್ಬೋದು, ಯಾವ ತೊಂದರೆ ಇರೋದಿಲ್ಲ. ಆದರೆ ಆ ಬುದ್ಧಿ ಅವ್ರಿಗೆ ಇಲ್ಲದಿರೋದ್ರಿಂದ, ಬರೋದನ್ನೆಲ್ಲ ಅದಕ್ಕೆ ಅಂತ ಎಲ್ಲ ಖಾಲಿ ಮಾಡ್ಕೊಂಡ್ಬಿಡೋದ್ರಿಂದ ಕೊನೆಗೆ ಖಾಲಿ ಪಾತ್ರೆ ಕೂದಿರ್ತಾರೆ. ಇದರಲ್ಲಿ ಇನ್ನೂ ಅತ್ಯಂತ ಕೆಟ್ಟ ಪರಿಸ್ಥಿತಿ ಯಾವುದು ಅಂತಂತಂದರೆ, ಒಂದು ವೇಳೆ ಅವ್ರ ಕೆಲಸ ಕಳ್ಕೊಂಡ್ರೆ ಆಗೇನು ಮಾಡಬೇಕು? ಓದಿದ್ದೀವಿ, ಒಳ್ಳೆ ಸಂಬಳ ಬರ್ತಾ ಇದೆ, ಅದು ಇದೆಲ್ಲ ತಗೊಂಡ್ಬಿಟ್ಟಿದ್ದೀವಿ, ಎಲ್ಲ ಸಂಬಳದಿಂದ ಹೋಗ್ತಾ ಇರುತ್ತೆ. ಆದರೆ ಈಗ ಸಡನ್ನಾಗಿ ಒಂದು ವೇಳೆ ಆ ಕೆಲಸನ ತೆಗೆದಾಕ್ಬಿಟ್ರು, ಆ ಕೆಲಸ ಹೋಗ್ಬಿಡ್ತು, ಆಗ ಅಪಾರ್ಟ್ಮೆಂಟ್ EMI ಹೆಂಗೆ ಕಟ್ಟೋದು, ಕಾರ್ದು EMI ಹೆಂಗೆ ಕಟ್ಟೋದು, ಮೊಬೈಲ್ದು ಹೆಂಗೆ ಕಟ್ಟೋದು,
ವಾಷಿಂಗ್ ಮಿಷಿನ್, ಫ್ರಿಜ್ಜು, ಮತ್ತೊಂದು ಇನ್ನೊಂದು, ಇವುಗಳದೆಲ್ಲ ಹೆಂಗೆ ಕಟ್ಟೋದಕ್ಕೆ ದಾರಿನೇ ಇರೋದಿಲ್ಲ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕಾಗತ್ತೆ? ತಿರ್ಗಾ ಹೋಗಿ ಎಲ್ಲ ಲೋನ್ ಮಾಡಬೇಕಾಗತ್ತೆ. ಕೆಲಸನೇ ಇಲ್ಲ ಅಂತಂತಂದರೆ ಬೇರೆ ಯಾರು ಲೋನ್ ಕೊಡ್ತಾರೆ? ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ತುಂಬ ಜನ ಬದುಕ್ತಾ ಇದ್ದಾರೆ. ನಮಗೇನೋ ಒಂದು ಒಳ್ಳೆ ಕೆಲಸ ಸಿಕ್ಬಿಡ್ತು, ಒಳ್ಳೆ ಸಂಬಳ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು 2 ದಿವಸಕ್ಕೆ ಅಪಾರ್ಟ್ಮೆಂಟು, ಕಾರು, ಮತ್ತೊಂದು ಇನ್ನೊಂದೆಲ್ಲ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ದಿವಸ ಆದಮೇಲೆ ಕಂಪ್ನಿಯಲ್ಲಿ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಇವತ್ತು ಕೆಲಸಗಳು ತುಂಬ ಅಪಾಯವಾದ ಸ್ಥಿತಿಯಲ್ಲಿದೆ. ಯಾರಿಗೆ ಯಾವತ್ತು ಕೆಲಸ ಹೋಗುತ್ತೋ ಇವತ್ತು ಹೇಳೋಕ್ಕಾಗಲ್ಲ. ಇವತ್ತು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ತುಂಬ ವೇಗವಾಗಿ ಪ್ರಗತಿ ಆಗ್ತಾ ಇದೆ. ಅದು ತುಂಬ ಅಡ್ವಾನ್ಸ್ ಆಗಿ ಕಂಡುಹಿಡಿತಾ ಇದ್ದಾರೆ. ಇದರಿಂದಾಗಿ ಏನಾಗ್ತಾ ಇದೆ ಅಂತಂದರೆ ಎಲ್ಲ ಕೆಲಸ ಕಂಪ್ಯೂಟರ್ ಮಾಡಿಬಿಡುತ್ತೆ. AIನೇ ಎಲ್ಲ ಕೆಲಸ ಮಾಡಿಬಿಡುತ್ತೆ. ಮನುಷ್ಯರಿಗೆ ಕೆಲಸನೇ ಇಲ್ದಿರೋ ಹೋಗ್ತಾ ಇದೆ. ಆಗ ನಮಗೇನೋ ಒಂದು ಒಳ್ಳೆ ಸಂಬಳ ಸಿಕ್ತು ಬಂತು ಅಂತ ಹೇಳ್ಬಿಟ್ಟು ನಾವು 6 EMI ಮಾಡ್ಕೊಂಡ್ಬಿಟ್ಟು ಸಡನ್ ನಾಳೆ ಕಂಪ್ನಿ ಕೆಲ್ಸಕ್ಕೆ ಹೋದಾಗ ನಿಮ್ಮನ್ನು ಕಂಪ್ನಿಲಿ ತೆಗೆದಾಕ್ತಾ ಇದ್ದೀವಿ, ಏನು ಬೇಕಾಗಿಲ್ಲ, AI ಎಲ್ಲ ಮಾಡ್ಕೊಳುತ್ತೆ, ನಿಮ್ಮ ಮನೆಗೆ ಹೋಗಿ ಅಂತಂದ್ರೆ ಏನು ಮಾಡಬೇಕು? ಅವಾಗ ಆ ಥರ ಕೆಲಸಗಳು ಕಳ್ಕೊಂಡು EMI ಕಟ್ಟಕ್ಕಾಗ್ದಿರ, ಜೀವನ ಮಾಡೋಕ್ಕೆ ದಾರಿ ಇಲ್ದಿರ, ಏನು ಮಾಡ್ಬೇಕಂತ ಗೊತ್ತಿಲ್ದಿರ ಎಷ್ಟೋ ಚಿಂತೆಯಲ್ಲಿ ಬದುಕುವಂಥ ಜನಗಳನ್ನು ನಾವಿವತ್ತು ನೋಡ್ಬೋದು. ಆಗ ಚೆನ್ನಾಗಿ ಓದಿ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿ ಒಳ್ಳೆ ಸಂಬಳ ಬಂದ್ಬಿಟ್ರೆ ಎಲ್ಲ ಆಗೋದಿಲ್ಲ. ಜೀವನ ಯಾವ ಥರ ನಿಭಾಯಿಸ್ಬೇಕನ್ನಂತ ಬುದ್ಧಿ ಇರಬೇಕು. ಇವತ್ತು ನನಗೆ ಕೆಲಸ ಇದೆ, ನಾಳೆ ಕೆಲಸ ಕಳ್ಕೊಂಡ್ರೆ ನಾನು ಏನು ಮಾಡಬೇಕು? ನಾಳೆ ಕೆಲಸ ಕಳ್ಕೊಂಡ್ರು ನನ್ನ ಜೀವನ ನೆಮ್ಮದಿಯಾಗಿರಬೇಕು. ಅದಕ್ಕೆ ಇವತ್ತು ಬರುವಂಥ ಸಂಬಳವನ್ನು ನಾನು ಇವತ್ತಿಗೆ ಹೆಂಗೆ ಬೇಕೋ ಅಂತ ಖರ್ಚು ಮಾಡಿ ನಾಳೆಗೆ ನಾನು ಎತ್ತಿಟ್ಕೊಳ್ಬೇಕು ಅನ್ನೋ ಒಂದು ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆ ಇಲ್ಲದಿರೋದ್ರಿಂದ ಎಷ್ಟೋ ಜನ ಏನು ಮಾಡ್ತಾರೆ, ಕಷ್ಟಗಳಲ್ಲಿ ಸಿಕ್ಕಾಕೊಳ್ಳುವಂಥವ್ರನ್ನ ನಾವು ನೋಡ್ಬೋದು. ಆದರೆ ಇವಾಗ ನಮ್ಗೆ ಅನಿಸ್ಬೋದು, ಯಾರೋ ಸಾಫ್ಟ್ವೇರ್ ಓದಿ ಒಳ್ಳೆ ಕಂಪ್ನಿಗಳಿಗೆ ಹೋಗಿ ಬೇದಾನ್ ಸಂಬಳ ಬರುವಂಥವ್ರಿಗೆಲ್ಲ ಹಿಂಗೆಲ್ಲ ಆಗುತ್ತೆ, ನಮಗೆಲ್ಲ ಏನು ಅಂತ ಅನ್ಕೊಳ್ಬೋದು. ಆದರೆ ಇವತ್ತು ಎಷ್ಟೋ ನಮ್ಮಂಥ ಸಾಧಾರಣ ಜನಗಳು ಸಹ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನಾಗಿದೆ ಅಂತಂದರೆ ಮೊಬೈಲು ಎಲ್ಲರ ಕೈಯಲ್ಲಿ ಇದೆ, ಇಂಟರ್ನೆಟ್ಟು ಎಲ್ಲದರಲ್ಲೂ ಇರುತ್ತೆ, ಕ್ರೆಡಿಟ್ ಕಾರ್ಡು ಇವತ್ತು ಸಾಧಾರಣ ಜನಗಳು ಸಹ ತುಂಬ ತಗೊಳ್ತಾ ಇದ್ದಾರೆ. ಆಗೇನಾಗುತ್ತೆ ಅಂತಂತಂದರೆ ಏನಾದ್ರು ಒಂದು ಬೇಕಾ, ನಮಗೆ ಅದು ತೀರಾ ಅಗತ್ಯ ಇದೆಯಾ, ಅಗತ್ಯ ಇಲ್ವಾ, ಇವತ್ತು ತೊಗೊಳ್ಬೋದಾ ಇಲ್ವಾ, ಬೇಡವಾ, ನಾಳೆ ಯಾವಾಗಾದ್ರು ತೊಗೊಳ್ಬೋದಾ ಅನ್ನೋದೆಲ್ಲ ಯೋಚನೆ ಮಾಡಲ್ಲ. ಒಂದು ನೋಡಿದ್ವಾ ಹಂಗೆ ಆರ್ಡ್ರ್ ಮಾಡು, ಕಣ್ಮುಚ್ಚಿ ತೆಗೆಯಷ್ಟು ಆರ್ಡ್ರ್ ಮಾಡಿಬಿಡ್ತಾರೆ. ಏನಂತ ಆರ್ಡ್ರ್ ಮಾಡೋದು? ಕ್ರೆಡಿಟ್ ಕಾರ್ಡಲ್ಲಿ ಬಂದುಬಿಡುತ್ತೆ. ಅದನ್ನು ಕ್ರೆಡಿಟ್ ಕಾರ್ಡ್ ತಗೋ, ಇದನ್ನು ಕ್ರೆಡಿಟ್ ಕಾರ್ಡ್ ತಗೋ, ಮತ್ತೊಂದು ತಗೋ, ಇನ್ನೊಂದು ತಗೋ, ಎಲ್ಲ ಕ್ರೆಡಿಟ್ ಕಾರ್ಡ್ ತಗೋ. ಮತ್ತೆ ಬರೋ ಸಂಬಳ ಎಲ್ಲ ಏನಾಗುತ್ತೆ, ಎಲ್ಲ ಕ್ರೆಡಿಟ್ ಕಾರ್ಡ್ಗೆ ಹೊರಟೋಗ್ಬಿಡುತ್ತೆ. ಆಗ ಇವತ್ತು ನನ್ನ ನಿಮ್ಮಂಥ ಸಾಧಾರಣ ಜನಗಳು ಸಹ EMIಲಿ 16 ವಸ್ತುಗಳು ತಗೊಂಡು ಬೇಡದಿರೋದನ್ನೆಲ್ಲ ತಗೊಂಡು ಬರೋ ದುಡ್ಡೆಲ್ಲ ಅದಕ್ಕೆ ಹೊರಟೋಗ್ಬಿಟ್ಟು ಕೈಯೆಲ್ಲ ಏನು ಇಳ್ದಿರ ಕೂತ್ಕೊಳ್ಳೋವಂಥವ್ರು ತುಂಬ ಜನ ಇದ್ದಾರೆ. ತಕ್ಷಣಕ್ಕೆ ಏನಾದ್ರು ಒಂದು ಅನಿವಾರ್ಯ ಬಂದರೆ ಕೈಯಲ್ಲಿ ದುಡ್ಡು ಇಲ್ದಿರ ಬಾಧೆ ಪಡುವಂಥ ಜನಗಳನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದರೆ ಇರುವೆ ಏನು ಮಾಡುತ್ತೆ? ಇರುವೆ ತನಗೆ ಊಟ ಸಿಗೋವಾಗ ನಾಳೆಗೆ ಅಂತ ಎತ್ತಿಟ್ಕೊಳ್ಳುತ್ತೆ. ಇವತ್ತು ಸಿಕ್ತಲ್ಲ ತಿನ್ಬಿಟ್ಟು ಖಾಲಿ ಮಾಡೋಣ, ಮುಂದೆ ನೋಡ್ಕೊಳ್ಳೋಣ ಅಂತ ಯೋಚನೆ ಮಾಡಲ್ಲ. ಅದಕ್ಕೆ ಊಟ ಸಿಗೋವಾಗ ಅದೇನು ಮಾಡುತ್ತೆ, ನಾಳೆಗೋಸ್ಕರವಾಗಿ ಅದು ಊಟವನ್ನು ಎತ್ತಿಟ್ಕೊಳ್ಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಆಗ ನಾವು ಇರುವೆಯಿಂದ ಏನು ಕಲಿಯಬೇಕು? ಇರುವೆಯಿಂದ ಇವತ್ತು ದೇವರು ನಮಗೆ ಕೊಡೋದ್ರಲ್ಲಿ ನಾಳೆಗೆ ಎತ್ತಿಟ್ಕೊಳ್ಳೋದನ್ನು ನಾವು ಕಲಿಬೇಕು, ನಾಳೆಗೆ ಉಳಿಸೋದನ್ನು ನಾವು ಕಲಿಬೇಕು. ಇವತ್ತು ಬರ್ತಾ ಇದೆ, ನಾಳೆ ಬಗ್ಗೆ ನೋಡ್ಕೊಳ್ಳೋಣ ಬಿಡುವಂಥ ಇವತ್ತು ತಿಂದು ಕುಡಿದು ಖರ್ಚು ಮಾಡಿ ಇಷ್ಟ ಬಂದಂಗೆಲ್ಲ ಬದುಕುದುವೋ, ನಾಳೆ ಕಷ್ಟಕ್ಕೆ ಸಿಕ್ಕಾಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಇರುವೆ ಆ ಕೆಲಸ ಮಾಡಲ್ಲ. ಆಗ ನೀವೇನು ಮಾಡಬೇಕು? ಇರುವೆಯಿಂದ ಬುದ್ಧಿಯನ್ನು ಕಲಿತು ದೇವರು ನಮಗೆ ಕೊಡುವಂಥ ಸಂಬಳವನ್ನು, ದೇವರು ನಮಗೆ ಕೊಡುವಂಥ ಸಂಪಾದನೆಯನ್ನು ಯಾವ ಥರ ಖರ್ಚು ಮಾಡಿ ಎಷ್ಟು ಉಳಿಸಿ ಎಷ್ಟು ಎತ್ತಿಟ್ಟು ನಮ್ಮ ಜೀವನವನ್ನು ನಡೆಸಬೇಕು ಅನ್ನೋದನ್ನು ನಾವು ಕಲಿಯುವಂಥವ್ರುಗಳಾಗಿ ಇರಬೇಕು. ಆದರೆ ಇವತ್ತು ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ. ನೀವು ನಾಳೆಗೋಸ್ಕರ ಏನಾದರೂ ಎತ್ತಿಡ್ತಾ ಇದ್ದೀರಾ? ದೇವರು ನಿಮಗೆ ಕೊಡುವಂಥ ಸಂಪಾದನೆಯಲ್ಲಿ ನಾಳೆಗೋಸ್ಕರ ನೀವೇನನ್ನಾದರೂ ಕೂಡಿಸಿ ಇಡ್ತಾ ಇದ್ದೀರಾ? ಇಲ್ಲಾಂದರೆ ಇವತ್ತೇ ಬರೋದನ್ನೆಲ್ಲ ತಿಂದು ಕುಡಿದು ಖರ್ಚು ಮಾಡಿ ಖಾಲಿ ಮಾಡಿ ನಾಳೆ ದೇವ್ರು ನೋಡ್ಕೊಳ್ತಾರೆ ಬಿಡು ಅಂತ ನೀವು ಬದುಕ್ತಾ ಇದ್ದೀರಾ? ಒಂದು ಕ್ಷಣ ಯೋಚನೆ ಮಾಡಿ. ಇರುವೆ ರೀತಿಯಲ್ಲಿ ದೇವರು ನಿಮಗೆ ಕೊಡೋದನ್ನು ಉಳಿಸಿ ಎತ್ತಿಟ್ಟೋದಕ್ಕೆ ನೀವು ಕಲಿಯುವಂಥವರುಗಳಾಗಿ ಇರಬೇಕು. ಆದರೆ ಇದನ್ನು ಹೇಳುವಂಥ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರ್ಬೋದು. ಏನು ಪ್ರಶ್ನೆ ಅಂತಂತಂದರೆ, ಯೇಸು ಕ್ರಿಸ್ತನು ಹೇಳಿದ್ರು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಅಂತ.
ಆದರೆ ನೀವು ನೋಡಿದ್ರೆ ಬರೋ ದುಡ್ಡು ಒಂದು ಸ್ವಲ್ಪ ಉಳಿಸ್ಬಿಟ್ಟು ಎತ್ತಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ಹಂಗಾರೆ ನೀವು ಗಂಟು ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಇದ್ದೀರಾ. ಯೇಸು ಕ್ರಿಸ್ತನು ಗಂಟು ಮಾಡಿ ಇಟ್ಕೊಳ್ಬೇಡಿ ಅಂತಂದ್ರು, ನೀವು ಸ್ವಲ್ಪ ದುಡ್ಡು ಎತ್ತಿಟ್ಟು ಗಂಟು ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಅಂತ ಒಂದು ವೇಳೆ ನಿಮಗೆ ಅನ್ನಿಸ್ಬೋದು. ಹಂಗೆ ಅನ್ಸಿದ್ರೆ ನೀವು ತುಂಬ ಬುದ್ಧಿವಂತರು. ಆದರೆ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಅಂತ ಹೇಳಿದ್ದು ನಿಜ. ಆದರೆ ಅವರು ಅದನ್ನು ಯಾಕೆ ಹೇಳಿದ್ರು, ಅದರ ಅರ್ಥ ಏನು ಅನ್ನೋದನ್ನು ನಾವು ಸರಿಯಾಗಿ ಚಿಂತೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ಭೂಲೋಕದಲ್ಲಿ ನಿಮಗೋಸ್ಕರ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಅಂತ ಹೇಳುವಾಗ ನಿಮಗೆ ಬರುವಂಥ ಒಂದು ಸ್ವಲ್ಪ ಸಂಪಾದನೆಯಲ್ಲಿ ಎತ್ತಿಟ್ಟು ಉಳಿಸ್ಕೊಳ್ಬೇಡಿ ಅಂತ ಅರ್ಥ ಅಲ್ಲ. ನಿಮಗೆ ಎಷ್ಟೋ ಸಂಬಳ ಬರುತ್ತೆ, ಎಷ್ಟೋ ಖರ್ಚು ಮಾಡ್ತೀರಾ, ಒಂದು ಅಲ್ಪ ಸ್ವಲ್ಪ ಉಳಿಸ್ತೀರಾ, ಅದನ್ನು ಮುಂದಕ್ಕೆ ಏನಕ್ಕಾದ್ರೂ ಬೇಕಾದ್ರೆ ಇರಲಿ ಅಂತ ಎತ್ತಿಡ್ತೀರಲ್ಲ, ಅದನ್ನು ಯೇಸು ಕ್ರಿಸ್ತನು ನೀವು ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಅನ್ನೋ ಅರ್ಥದಲ್ಲಿ ಹೇಳಲಿಲ್ಲ. ಆದರೆ ಯೇಸು ಕ್ರಿಸ್ತನು ನಿಮಗೋಸ್ಕರ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಅಂತ ಹೇಳಿದಾಗ ಅದಕ್ಕೆ ಅರ್ಥ ಏನು ಅಂತಂತಂದರೆ, ಸಿಕ್ಕಾಪಟ್ಟೆ ಐಶ್ವರ್ಯ ಮಾಡಿ, ಸಿಕ್ಕಾಪಟ್ಟೆ ಆಸ್ತಿ ಮಾಡಿ ನಾನು ಬದುಕಬೇಕು ಅಂತ ಅಂದ್ಕೊಳ್ತಾರಲ್ಲ, ಆ ಥರ ನೀವು ಅಂದ್ಕೊಳ್ಬೇಡಿ. ನಿಮಗೋಸ್ಕರ ಸಿಕ್ಕಾಪಟ್ಟೆ ಐಶ್ವರ್ಯ ಸೇರಿಸಿ ಬೇಜಾನ ಆಸ್ತಿ ಮಾಡಿ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡಬೇಡಿ. ಅದೆಲ್ಲ ಹಾಳಾಗಿ ಹೋಗುತ್ತೆ. ಪರಲೋಕದಲ್ಲಿ ನಿಮಗೋಸ್ಕರ ಸಂಪಾದನೆ ಮಾಡಿ ಇಟ್ಕೊಳ್ಳಿ ಅಂತ ಯೇಸು ಕ್ರಿಸ್ತನು ನಮಗೆ ಹೇಳಿದ್ರು. ಆಗ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿ ಅಂತ ಹೇಳಿದಾಗ ನಿಮಗೆ ಬರುವಂಥ ಒಂದು ಸಂಪಾದನೆಯಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಬಾರ್ದು ಅಂತ ಅರ್ಥ ಅಲ್ಲ. ಅದಕ್ಕೆ ಅರ್ಥ ದುಡ್ಡಿನ ಆಸೆ ಉಳ್ಳವರಾಗಿ ಎಷ್ಟು ಸಂಪಾದನೆ ಮಾಡಿದ್ರೂ ಬೇಡ ಅನ್ನೋ ಮನಸ್ಥಿತಿ ಇಲ್ದಿರ, ಇನ್ನೂ ಬೇಕು, ಎಲ್ಲ ನನಗೆ ಬೇಕು, ಸಿಕ್ಕಾಪಟ್ಟೆ ಇರಬೇಕು ಅಂತೆಲ್ಲ ಅಂದ್ಕೊಂಡು ಬದುಕ್ತಾರಲ್ಲ, ಅಂಥವ್ರನ್ನ ಯೇಸು ಕ್ರಿಸ್ತನು ಸೂಚಿಸಿ ಆ ಮಾತನ್ನು ಹೇಳಿದ್ದು. ಆದರೆ ನಾನು ನೀವು ಇರುವೆಗಳ ಹಾಗೆ ಸೇರಿಸುವಂಥವರಾಗಿ ಕೂಡಿಸಿಟ್ಟಂಥವರುಗಳಾಗಿ ನಾವಿರಬೇಕು. ಒಂದು ವೇಳೆ ನಿಮಗೊಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಮನೇಲಿ ಒಂದು 5 ಕೋಟಿ ರೂಪಾಯಿ ನೀವು ಕ್ಯಾಶ್ ಬೀರಲ್ಲಿ ಇಟ್ಟಿದ್ದೀರ ಅಂತ ಅಂದ್ಕೊಳ್ಳಿ. ಈಗ ಎಲ್ಲೋ ದೂರದವರಿಗೆ ಒಂದು ದಿವಸ ಹೋಗ್ತೀರಾ, ಒಂದು ದಿನ ಎಲ್ಲ ನೀವು ಬರೋದಿಲ್ಲ, ನಿಮ್ಮ ಜೋಬಲ್ಲಿ ಒಂದು 50 ರೂಪಾಯಿ ಇದೆ. ಈಗ ನೀವೆಲ್ಲೋ ದೂರದ ಊರಲ್ಲಿದ್ದಾಗ ನಿಮಗೆ ಏನರ ಬಗ್ಗೆ ಚಿಂತೆ ಇರುತ್ತೆ. ಅಯ್ಯೋ, ನನ್ನ ಪರ್ಸಲ್ಲಿ 50 ರೂಪಾಯಿ ಇದೆ, ಯಾರು ಎತ್ಕೊಂಡ್ಬಿಡ್ತಾರೇನೋ, ನಾನು 50 ರೂಪಾಯಿನ ಸಾರ ಕಾಪಾಡ್ಕೊಬೇಕು ಅಂತ ನಿಮ್ಗೆ ಚಿಂತೆ ಇರುತ್ತಾ? ಇಲ್ಲಾಂದರೆ ಮನೇಲಿ 5 ಕೋಟಿ ರೂಪಾಯಿ ದುಡ್ಡು ಬಂದಿದ್ದೀನಿ, ಯಾರು ಬಂದು ಬೀರು ಎಲ್ಲ ಹೊಡೆದು ದುಡ್ಡು ಎತ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಚಿಂತೆ ಇರುತ್ತಾ? ನಿಮಗೆ ಯಾವುದ್ರ ಬಗ್ಗೆ ಚಿಂತೆ ಇರುತ್ತೆ ಹೇಳಿ ನೋಡೋಣ. 50 ರೂಪಾಯಿ ಯಾರು ಕತ್ಕೊಳ್ಬಾರ್ದು ಅನ್ನೋ ಬಗ್ಗೆ ಚಿಂತೆ ಇರುತ್ತಾ? 50 ರೂಪಾಯಿ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಚಿಂತೆ ಇರುತ್ತಾ? 5 ಕೋಟಿ ರೂಪಾಯಿ ಯಾರು ಎತ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಚಿಂತೆ ಇರುತ್ತಾ? ನಿಮ್ಗೆ ಯಾವ ಚಿಂತೆ ಇರುತ್ತೆ? ಚಿಂತೆ ಮನೇಲಿ ಇಟ್ಟಿರುವಂಥ 5 ಕೋಟಿ ಬಗ್ಗೆ ಇರುತ್ತೆ. ಅಯ್ಯೋ, ಜೋಬಲ್ಲಿ 50 ರೂಪಾಯಿ ಇದೆ, ಅದು ಯಾರು ಎತ್ಕೊಂಡೋದ್ರು ಪರವಾಗಿಲ್ಲ, ನಡ್ಕೊಂಡಾದ್ರೂ ಮನೆಗೆ ಹೋಗ್ಬಿಡ್ತೀನಿ, 5 ಕೋಟಿ ಎತ್ಕೊಂಡೋಗ್ಬಿಟ್ರೆ ಏನಪ್ಪ ಮಾಡೋದು? ಆಗ ಅದಕ್ಕೇನು ಆಗಬಾರ್ದು ಅಂತ ಅವ್ರ ಜೀವ ಎಲ್ಲ 5 ಕೋಟಿ ಮೇಲೆ ಇರುತ್ತೆ. ಕಣ್ಮುಚ್ಕೊಂಡು ಎಲ್ಲೋ ನಿದ್ದೆ ಮಾಡಿದ್ರು ಕನಸಲ್ಲೆಲ್ಲ ಬೀರಲ್ಲಿರುವಂಥ ಕಾಸೆ ಬರ್ತಾ ಇರುತ್ತೆ, ಏನಾಗಿರುತ್ತೋ ಬೆಳಿಗ್ಗೆ ಹೋಗೋಷ್ಟಲ್ಲಿ ಇರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಆಗ ಅದನ್ನೇ ಯೇಸು ಕ್ರಿಸ್ತನು ಹೇಳಿದ್ದು, ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸಿರ್ಬೋದು. ಆಗ ನಿಮ್ಮ ಮನಸ್ಸು ಎಲ್ಲಿರುತ್ತೆ? ಎಲ್ಲಿ ತುಂಬ ದುಡ್ಡಿರುತ್ತೋ ಅಲ್ಲಿರುತ್ತೆ. 50 ರೂಪಾಯಿ ಕಡೆ ನಿಮ್ಮ ಮನಸ್ಸು ಇರಲ್ಲ. ಆಗ ಯೇಸು ಕ್ರಿಸ್ತನು ಸೂಚಿಸಿ ಹೇಳಿದ್ದು, ನಿಮ್ಮ ಮನಸ್ಸು ಹೋಗೋಷ್ಟು ದುಡ್ಡು ಮಾಡಿ ಇಟ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅದೆಲ್ಲ ಹಾಳಾಗೋಗುತ್ತೆ ಅಂತ ಅರ್ಥದಲ್ಲಿ. ಹಾಗೆ ಸಿಕ್ಕಾಪಟ್ಟೆ ಆಸ್ತಿ, ಬೇಜಾನು ಸೈಟ್ಗಳು, ಮನೆಗಳು ವಿಪರೀತವಾಗಿ ಎಲ್ಲ ಮಾಡ್ಕೊಳ್ಳೋವಂಥವ್ರ ಮನಸ್ಸೆಲ್ಲ ಏನಿರುತ್ತೆ ಅದ್ರ ಮೇಲೆ ಇರುತ್ತೆ. ಆಗ ಆ ರೀತಿಯಾಗಿ ನೀವು ಯೋಚನೆ ಮಾಡಬೇಡಿ, ಪರಲೋಕದಲ್ಲಿ ನಮಗೆ ಸಂಪತ್ತಿರಲಿ ಅಂತ ಯೇಸು ಕ್ರಿಸ್ತನು ಹೇಳಿದ್ದು. ಅದರಿಂದ ನಮಗೆ ಬರುವಂಥ ಒಂದು ಸಂಪಾದನೆಯಲ್ಲಿ, ದೇವರು ಕೊಡುವಂಥ ಸಂಪಾದನೆಯಲ್ಲಿ ಒಂದು ಸ್ವಲ್ಪ ದುಡ್ಡನ್ನ ಎತ್ತಿಡುವಂಥದ್ದು ತಪ್ಪಲ್ಲ, ಧಾರಾಳವಾಗಿ ಎತ್ತಿಡ್ಬೋದು. ಮತ್ತು ನಿಮಗೆ ಇನ್ನೊಂದು ಪ್ರಶ್ನೆ ಕೂಡ ಬರ್ಬೋದು, ಏನಂತಂದರೆ ಯೇಸು ಸ್ವಾಮಿನೇ ಹೇಳಿದ್ರು ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ನೀವು ನಾಳೆಗೋಸ್ಕರ ದುಡ್ಡು ಸ್ವಲ್ಪ ಎತ್ತಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಎತ್ತಿರಬೇಕು? ನಾನು ಇವತ್ತೇ ತಿಂದು ಕುಡಿದು ಎಲ್ಲ ಖಾಲಿ ಮಾಡ್ತೀನಿ, ನಾಳೆ ಬಗ್ಗೆ ದೇವ್ರು ನೋಡ್ಕೊಳ್ತಾರೆ, ಅವರೇ ಹೇಳಿದ್ರು ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ನೀವು ಯಾಕೆ ನಾಳೆ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ದುಡ್ಡು ಎತ್ತಿಡಿ ಅಂತ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಯೇಸು ಕ್ರಿಸ್ತನು ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು, ಆದರೆ ನಾಳೆಗೋಸ್ಕರ ಎತ್ತಿಡಬೇಡಿ ಅಂತ ಹೇಳಿಲ್ಲ. ಇವತ್ತು ನಿಮ್ಗೇನು ಸಿಕ್ಕಿದೋ ಎಲ್ಲ ತಿಂದು ಕುಡಿದು ಎಲ್ಲ ಮಲಗುಡಿ, ನಾಳೆ ನೋಡ್ಕೊಳ್ಳೋಣ ಅಂತ ಹೇಳಲಿಲ್ಲ. ಆದರೆ ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು, ನಾಳೆಗೋಸ್ಕರ ಎತ್ತಿಡಬೇಡಿ ಅಂತ ಅಲ್ಲ. ಇನ್ನು ದೇವ್ರ ವಾಕ್ಯ ನಮಗೇನು ಹೇಳುತ್ತೆ ಅಂತಂದರೆ, ನಾವು ದೇವ್ರ ವಾಕ್ಯವನ್ನು ಗಮನಿಸಿ ನೋಡುವಾಗ ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಇರುವವು, ಜ್ಞಾನಹೀನನು ಇದ್ದದ್ದನ್ನೆಲ್ಲ ನುಂಗಿಬಿಡುವನು. ಇಲ್ಲಿ ವಾಕ್ಯ ಏನು ಹೇಳುತ್ತೆ? ವಾಕ್ಯ ಏನು ಹೇಳುತ್ತೆ ಅಂತಂದರೆ, ಜ್ಞಾನಿಯ ನಿವಾಸದಲ್ಲಿ, ಯಾವನಿಗೆ ಬುದ್ಧಿ ಇದೆಯೋ ಆ ಬುದ್ಧಿಯುಳ್ಳವನ ಮನೆಯಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಇರುವವು. ಬುದ್ಧಿಯುಳ್ಳವನ ಮನೆಯಲ್ಲಿ ಎಣ್ಣೆ ಇರುತ್ತೆ. ಅಂದರೆ ಇಸ್ರಾಯೇಲ್ ಜನಗಳು ಸಹಜವಾಗಿ ಅವ್ರ ಮನೆಯಲ್ಲಿ ಎಣ್ಣೆಯನ್ನು ಎಲ್ಲ ರೀತಿಯಾದ ಕಾರಣಗಳಿಗೂ ಬಳಸ್ತಾ ಇದ್ರು. ಆಗ ಎಣ್ಣೆ ಇರುತ್ತೆ, ಅದೇ ಥರ ಶ್ರೇಷ್ಠ ಸಂಪತ್ತು ಇರುತ್ತೆ. ಅವ್ರ ಮನೇಲಿ ದುಡ್ಡು ಕಾಸು ಎಲ್ಲ ಒಳ್ಳೆ ಅನುಕೂಲವಾಗಿ ಇರುತ್ತೆ. ಆದರೆ ಜ್ಞಾನಹೀನನು
ಇದ್ದದ್ದನ್ನೆಲ್ಲ ನುಂಗಿ ಬಿಡುವನು. ಜ್ಞಾನಹೀನ ಮನೆಯಲ್ಲಿ ಏನಾಗುತ್ತೆ, ಜ್ಞಾನಹೀನನ ಮನೆಯಲ್ಲಿ ಎಣ್ಣೆನೂ ಇರೋದಿಲ್ಲ, ಶ್ರೇಷ್ಠ ಸಂಪತ್ತು ಇರೋದಿಲ್ಲ. ಯಾಕಂದ್ರೆ ಅವನೇನು ಮಾಡಿರ್ತಾನೆ, ಎಲ್ಲ ನುಂಗ್ಬಿಟ್ಟಿರ್ತಾನೆ. ಆಗ ಜ್ಞಾನಿಗಳ ಮನೆಯಲ್ಲಿ ಎಣ್ಣೆ ಶ್ರೇಷ್ಠ ಸಂಪತ್ತು ಇರುತ್ತೆ. ಜ್ಞಾನ ಇಲ್ಲದವರ ಮನೆಯಲ್ಲಿ ಏನಾಗುತ್ತೆ, ಅವನು ಎಲ್ಲವನ್ನು ನುಂಗು ಬಿಟ್ಟುತ್ತಾನೆ, ಏನು ಸಹ ಇರೋದಿಲ್ಲ. ಆಗ ಜ್ಞಾನವುಳ್ಳವನ ಮನೆಯಲ್ಲಿ ಎಣ್ಣೆ ಸಂಪತ್ತು ಇರೋದಕ್ಕೆ ಕಾರಣ ಏನು? ಜ್ಞಾನವುಳ್ಳವನ ಮನೆಯಲ್ಲಿ ಎಣ್ಣೆ ಸಂಪತ್ತು ಇರೋದಕ್ಕೆ ಕಾರಣ ಏನಂತಂದ್ರೆ, ಅವನಿಗೆ ಎಣ್ಣೆ ಸಿಗುವಾಗ, ಸಂಪತ್ತು ಸಿಗುವಾಗ ಅವನು ಉಳಿಸಿಡ್ತಾನೆ. ಅವನು ಉಳಿಸಿ ಕೂಡಿಸಿ ಇರೋದ್ರಿಂದ ಅದು ಇರುತ್ತೆ. ಆದರೆ ಜ್ಞಾನ ಇಲ್ಲದವನು ಏನು ಮಾಡ್ತಾನೆ, ಎಣ್ಣೆ ಬಂತು, ಸಂಪತ್ತು ಬಂತು, ಬಾರ ಖರ್ಚು ಮಾಡೋಣ, ಖಾಲಿ ಮಾಡೋಣ ಅಂತ ಎಲ್ಲ ನುಂಗ್ಬಿಡ್ತಾನೆ. ನುಂಗಿ ಬಿಡೋದ್ರಿಂದ ಅವನ ಮನೇಲಿ ಏನು ಸಹ ಇರೋದಿಲ್ಲ ಅಂತ ದೇವ್ರ ವಾಕ್ಯ ಹೇಳೋದನ್ನು ನಾವು ಕಾಣ್ತೀವಿ. ಆಗ ನೀವು ಯಾವ ಥರ ಇರಬೇಕು? ಜ್ಞಾನವುಳ್ಳವರಾಗಿರಬೇಕು. ಜ್ಞಾನವುಳ್ಳವರಾಗಿ ಎಣ್ಣೆ ಸಂಪತ್ತು ನಮ್ಮ ಮನೆಗಳಲ್ಲಿ ಇರೋ ಹಾಗೆ ಎತ್ತಿಡುವಂಥವರಾಗಿರಬೇಕು. ಆದರೆ ಜ್ಞಾನ ಇಲ್ಲದವರಾಗಿ ಎಲ್ಲವನ್ನ ನುಂಗುವಂಥವರಾಗಿ ಇರಬಾರದು. ಇವತ್ತು ಸಂಬಳ ಬಂತ, ಎಲ್ಲ ತಿಂದು ಕುಡಿದು ಖರ್ಚು ಮಾಡಿ ಖಾಲಿ ಮಾಡೋ, ನಾಳೆ ಬಗ್ಗೆ ನೋಡ್ಕೊಳ್ಳೋಣ ಅಂತಂತಂದ್ರೆ ನಾವು ಜ್ಞಾನ ಇಲ್ಲದವರು, ಎಲ್ಲವನ್ನು ನುಂಗಿ ಹಾಕೋರು. ಆದರೆ ಇವತ್ತು ಸಂಬಳ ಬಂತು, ಇವತ್ತು ಅಗತ್ಯಕ್ಕೆ ಏನು ಬೇಕೋ ಎಲ್ಲ ಬಳಸೋಣ, ಸರಿ ಇಷ್ಟು ಉಳಿದಿದೆ, ನಾಳೆ ಸ್ವಲ್ಪ ಎತ್ತಿಡೋಣ, ಬೇಕಾಗ್ಬೋದು ಅಂತ ಎತ್ತಿಡೋನು ಜ್ಞಾನಿ. ಅದು ದೇವ್ರ ವಾಕ್ಯ ನಮಗೆ ಹೇಳೋದನ್ನು ನಾವು ಕಾಣ್ತೀವಿ. ಇನ್ನು ನಾವು ದೇವ್ರ ವಾಕ್ಯದಲ್ಲಿ ನೋಡಿದ್ರೆ ಯೋಸೇಫನನ್ನು ನಾವು ಕಾಣ್ತೀವಿ. ಯೋಸೇಫನ ಕಾಲದಲ್ಲಿ ಏನಾಗುತ್ತೆ, ಯೋಸೇಫನ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ತಾನಿದ್ದಾಗ ಫರೋಹನಿಗೆ ಒಂದು ಕನಸು ಬರುತ್ತೆ. ಆ ಕನಸಿನ ಅರ್ಥ ಏನು ಅಂತಂತಂದರೆ, ದೇವರು ಯೋಸೇಫನ ಮುಖಾಂತರವಾಗಿ ತಿಳಿಸ್ತಾರೆ. ಮುಂದೆ 7 ವರ್ಷ ಬರುತ್ತೆ. ಆ 7 ವರ್ಷಗಳಲ್ಲಿ ಒಳ್ಳೆ ಸಮೃದ್ಧಿಯಾದ ಫಲ ಬರುತ್ತೆ. ಐಗುಪ್ತ ದೇಶ ಅದುವರೆಗೂ ಅಷ್ಟು ಸಮೃದ್ಧಿಯಾಗಿ ಬೆಳೆ ಬರುವಂಥ ಕಾಲಗಳನ್ನು ನೋಡೇ ಇರೋದಿಲ್ಲ. ಆ ರೀತಿಯಾಗಿ ಒಳ್ಳೆ ಬೆಳೆ ಬರುತ್ತೆ 7 ವರ್ಷ ಕಾಲ. ಆ 7 ವರ್ಷಗಳು ಕಳೆದ ನಂತರ ಅತ್ಯಂತ ಘೋರವಾದ ಬರಗಾಲ ಬರುತ್ತೆ. ಅಂಥ ಬರಗಾಲವನ್ನು ಐಗುಪ್ತ ದೇಶ ಎಂದೂ ಸಹ ಕಂಡೇ ಇರೋದಿಲ್ಲ. ಅದು ಎಷ್ಟು ಘೋರವಾಗಿರುತ್ತಂದ್ರೆ, ಅದಕ್ಕೆ ಮುಂಚೆ ಬಂದಂಥ 7 ವರ್ಷಗಳ ಆ ಸಮೃದ್ಧಿಯ ಸಂತೋಷವನ್ನೇ ಜನಗಳು ಮರ್ತೋಗ್ಬಿಡ್ತಾರೆ. ಇದು ಮುಂದೆ ನಡೆಯೋದಕ್ಕಿದೆ ಅಂತ ದೇವರು ತಿಳಿಸ್ತಾರೆ. ಈಗ ಯೋಸೆಫ್ ಏನು ಮಾಡ್ತಾನೆ, ಅದರ ಅರ್ಥವನ್ನು ರಾಜನಿಗೆ ಹೇಳ್ತಾನೆ. ಆಮೇಲೆ ಏನು ಮಾಡ್ತಾನೆ ಯೋಸೆಫ, ಈ ಒಂದು ಕಾಲದಲ್ಲಿ ನೀವು ಏನು ಮಾಡಬೇಕು ಅಂತ ದೇವರ ಜ್ಞಾನದಿಂದ ಅವ್ರಿಗೆ ಹೇಳ್ತಾನೆ. ನೋಡಯ್ಯ, 7 ವರ್ಷ ಒಳ್ಳೆ ಬೆಳೆ ಬರುತ್ತೆ, ಆಮೇಲೆ 7 ವರ್ಷ ಘೋರವಾದ ಬರ ಬರುತ್ತೆ. ನೀವೇನು ಮಾಡ್ಬೇಕಂದ್ರೆ, ಈ 7 ವರ್ಷದಲ್ಲಿ ಬಂದಂಥ ಫಲವನ್ನು ನೀವು ಅಲ್ಲಲ್ಲಿ ಉಗ್ರಾಣಗಳನ್ನ ಮಾಡಿಸಿ ಅದನ್ನ ಎತ್ತಿಡಬೇಕು. 7 ವರ್ಷದಲ್ಲಿ ಬರುವಂಥ ಎಲ್ಲ ಫಲವನ್ನು ನೀವು ಎತ್ತಿಡುವಾಗ, 5ರಲ್ಲಿ 1 ಪಾಲನ್ನು ಎತ್ತಿಡುವಾಗ, ಆ ಮುಂದೆ 7 ವರ್ಷ ಬರಗಾಲ ಬರುವಾಗ ಇದನ್ನು ಬಳಸ್ಕೊಳ್ಬೋದು, ಇದರಿಂದ ಜನಗಳೆಲ್ಲ ಬದುಕಿಕೊಳ್ಬೋದು ಅಂತ ತಾನು ಯೋಚನೆ ಹೇಳ್ತಾನೆ. ಆಗ ಈಗ ಯೋಸೇಫನ ಒಂದು ವೇಳೆ ಈ ಥರ ಹೇಳಿದ್ನ, ಹೆಂಗೆ ರಾಜ, 7 ವರ್ಷ ಒಳ್ಳೆ ಬೆಳೆ ಬರುತ್ತಪ್ಪ, ಏನು ಮಾಡೋಣ, 7 ವರ್ಷ ಚೆನ್ನಾಗಿ ತಿಂದು ಕುಡಿದು ಎಲ್ಲ ಖಾಲಿ ಮಾಡೋಣ, ಆಮೇಲೆ 7 ವರ್ಷ ಬಲಗಾರ ಬರುತ್ತೆ, ಆಮೇಲೆ ದೇವ್ರು ನೋಡ್ಕೊತಾರೆ ಬಿಡು ಅಂತ ನಾ ಯೋಸೆಫ್ ಹೇಳ್ದ. 7 ವರ್ಷ ಚೆನ್ನಾಗಿ ಬೆಲೆ ಬರುತ್ತೆ ರಾಜ, ಚೆನ್ನಾಗಿ ತಿನ್ಬಿಡೋಣ, ಆಮೇಲೆ 7 ವರ್ಷ ದೇವ್ರಿದಾರೆಲ್ಲ ನೋಡ್ಕೊಳ್ತಾರೆ. ಇದು ಹಿಂಗಾಗುತ್ತೆ ಅಂತ ಮೊದಲು ದೇವ್ರು ಹೇಳಿದಾರೆ ತಾನೆ, ಮೊದಲು ಫಲ ಕೊಟ್ಟಿದ್ದು ದೇವ್ರು ತಾನೆ, ಬರ ಕೊಟ್ಮೇಲೆ ದೇವ್ರು ನೋಡ್ಕೊಳ್ತಾರೆ ಬಿಡು ಅಂತ ನಾ ಯೋಸೆಫ್ ಹೇಳ್ದ. ಏನಂತ ಯೋಸೆಫ್ ಹೇಳ್ದ, 7 ವರ್ಷ ಒಳ್ಳೆ ಬೆಳೆ ಬರುತ್ತೆ, ಆದರೆ ಯಾವಾಗ ನೀವೇನು ಮಾಡಿ ಎಲ್ಲ ತಿಂದು ಕುಡಿದು ಖಾಲಿ ಮಾಡಿ ಹಾಳು ಮಾಡಬೇಡಿ, ಮುಂದೆ ಬರಗಾಲಕ್ಕೋಸ್ಕರ ಎತ್ತಿಡಿ. ಈ ಥರ 7 ವರ್ಷ ನೀವು ಕೂಡಿಸುವಾಗ, ಮುಂದೆ 7 ವರ್ಷ ಬರಗಾಲ ಬರುವಾಗ ಈಗ ಕೂಡಿಸಿರುವಂಥದ್ದು ಆಗ ನಿಮ್ಮ ಜೀವಕ್ಕೆ ಆಗುತ್ತೆ ಅಂತ ಹೇಳ್ತಾನೆ. ಕೊನೆಗೆ ಅದೇ ರೀತಿ ಅವ್ರು ಎತ್ತಿಡ್ತಾರೆ. ಅದ್ರ ಮೂಲಕವಾಗಿ ಮುಂದೆ 7 ವರ್ಷ ಬರುವಾಗ ಐಗುಪ್ತ ದೇಶದ ಜನಗಳೆಲ್ಲ ಪೋಷಿಸಲ್ಪಡ್ತಾರೆ. ಯೋಸೆಫನು ಪೋಷಿಸಲ್ಪಡ್ತಾನೆ, ತನ್ನ ಸ್ವಂತ ಕುಟುಂಬ ಬಂಧು ಬಳಗದವರೆಲ್ಲರೂ ಸಹ ಪೋಷಿಸಲ್ಪಟ್ಟು ಅವ್ರು ಉಳ್ಕೊಳ್ಳೋದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ಯೋಸೆಫನ ಜೀವಿತದಲ್ಲಿ ದೇವರು ನಮಗೆ ತೋರಿಸ್ಕೊಡ್ತಾರೆ, ದೇವರು ನಮಗೆ ಕೊಡುವಂಥ ಸಮೃದ್ಧಿಯಲ್ಲಿ ಎಲ್ಲ ತಿಂದು ಕುಡಿದು ಖಾಲಿ ಮಾಡಿ ದೇವರಿದಾರ ಬಿಡು ನೋಡ್ಕೊಂತಾರೆ ಅಂತ ಬದುಕಬೇಕು ಅನ್ನೋ ರೀತಿಯಲ್ಲಿ ನಾವು ನಡೀಬಾರ್ದು ಅನ್ನೋದನ್ನು ದೇವರು ತೋರಿಸ್ಕೊಡ್ತಾರೆ. ದೇವರು ಯೋಸೆಫನ ಜೀವಿತದ ಮುಖಾಂತರ ನಾವು ತೋರಿಸ್ಕೊಳ್ಳೋದೇನು, ನಾನು ನಿಮಗೆ ಚೆನ್ನಾಗಿ ಕೊಡುವಾಗ ನೀವು ಬುದ್ಧಿವಂತರಾಗಿ ಎತ್ತಿಡಿ. ಇವತ್ತು ಸಮೃದ್ಧಿಯ ದಿನಗಳಿರಬಹುದು, ನಾಳೆ ಸಂಕಷ್ಟದ ದಿನಗಳು ಬರಬಹುದು. ಇವತ್ತು ಚೆನ್ನಾಗಿ ಬರಬಹುದು, ನಾಳೆ ಏನು ಬರದೆ ಹೋಗಬಹುದು. ಆದರೆ ಆ ಕಾಲಗಳಿಗೆ ನಿಮಗೆ ಆಗುವ ಹಾಗೆ ನಾನು ನಿಮಗೆ ಸಮೃದ್ಧಿಯಾಗಿ ಕೊಡುವಾಗ ಅದನ್ನು ಉಳಿಸಿ, ಅದನ್ನು ಎತ್ತಿಡಿ ಅಂತ ಯೋಸೆಫನ ಜೀವಿತದ ಮೂಲಕವಾಗಿ ದೇವರು ನಮಗೆ ಆಲೋಚನೆ ಕೊಡ್ತಾರೆ. ಆದರೆ ನಾವೇನು ಮಾಡ್ತೀವಿ, ಬರೋದನ್ನೆಲ್ಲ ತಿಂದು ಗುಡಿದು ಎಲ್ಲ ಖಾಲಿ ಮಾಡಿ ನಾಳೆ ದೇವರಿದಾರ ನೋಡ್ಕೊಳ್ತಾರೆ ಬಿಡು. ಆದರೆ ನಾಳೆ ಏನಾಗುತ್ತೆ, ನಮಗೆ ಬುದ್ಧಿ ಇಲ್ಲದಿರೋದ್ರಿಂದ ನಾಳೆ ಕಷ್ಟಕ್ಕೆ ಒಳಗಾಗಬೇಕಾಗತ್ತೆ. ಆಗ ದೇವ್ರ ವಾಕ್ಯದಿಂದ ನಾವು ಗಮನಿಸಿ ನೋಡುವಂಥದ್ದು, ದೇವರು ನಮಗೆ ಕೊಡೋದನ್ನು ನಾವೆಲ್ಲ ತಿಂದು ಕುಡಿದು ಖಾಲಿ ಮಾಡಿ ಕೈಯಲ್ಲಿ ಏನು ಇಲ್ದವರಾಗಿ ಬದುಕುವಂಥವರುಗಳಾಗಿ ಇರದೆ
ದೇವರು ನಮಗೆ ಕೊಡೋದ್ರಲ್ಲಿ ನಾವು ನಾಳೆಗೋಸ್ಕರವಾಗಿ ಉಳಿಸಿ ಎತ್ತಿಡುವಂಥವರುಗಳಾಗಿ ಇರಬೇಕು. ಆಗ ಯೇಸು ಕ್ರಿಸ್ತನು ನಾಳೆಯ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು, ಆದರೆ ನಾಳೆಗೋಸ್ಕರವಾಗಿ ಎತ್ತಿಡಬೇಡಿ ಅಂತ ಅವ್ರು ಹೇಳಲಿಲ್ಲ. ಆಗ ನಾನು ನೀವೇನು ಮಾಡಬೇಕು? ದೇವರು ನಮಗೆ ಕೊಡುವಂಥ ಆದಾಯದಲ್ಲಿ ನಾವು ನಾಳೆಗೋಸ್ಕರವಾಗಿ, ಭವಿಷ್ಯಕ್ಕೋಸ್ಕರವಾಗಿ ನಾವು ನಮ್ಮಿಂದ ಆದಷ್ಟನ್ನು ಉಳಿಸಿ ಅದನ್ನು ಎತ್ತಿಡುವಂಥವರುಗಳಾಗಿ ಇರಬೇಕು. ಸೀಮೆ ಏನು ಮಾಡುತ್ತೆ? ಸೀಮೆ ನಾಳೆಗೋಸ್ಕರವಾಗಿ ಊಟವನ್ನು ಗೂಡಿಗೆ ತಗೊಂಡೋಗುತ್ತೆ. ನಾನು ನೀವು ದೇವರು ನಮಗೆ ಕೊಟ್ಟದ್ರಲ್ಲಿ ನಾಳೆಗೋಸ್ಕರವಾಗಿ ನಮ್ಮಿಂದ ಆದಷ್ಟನ್ನು ಉಳಿಸುವಂಥವರುಗಳಾಗಿ, ಎತ್ತಿಡುವಂಥವರುಗಳಾಗಿ ನಾನು ನೀವು ಇರಬೇಕು. ಇವತ್ತು ನೀವು ಆ ರೀತಿಯಾಗಿದ್ದೀರಾ? ನಿಮಗೆ ಬರೋಂಥ ಸಂಪಾದನೆಯಲ್ಲಿ ಏನನ್ನಾದರೂ ಒಂದು ಸ್ವಲ್ಪ ಎತ್ತಿಡ್ತಾ ಇದ್ದೀರಾ? ಇಲ್ಲ ಇರೋದನ್ನೆಲ್ಲ ಖಾಲಿ ಮಾಡಿಕೊಂಡು ದೇವ್ರು ನೋಡ್ಕೊಳ್ತಾರೆ ಅಂತ ಯೋಚನೆ ಮಾಡ್ಕೊಂಡು ಇದ್ದೀರಾ? ಆದರೆ ಈ ರೀತಿಯಾಗಿ ಒಂದು ವೇಳೆ ಇದ್ದರೆ ದೇವ್ರು ನಿಮಗೆ ಹೇಳೋಂಥ ಆಲೋಚನೆ, ನಾನು ನಿಮಗೆ ಕೊಡೋದನ್ನು ಎತ್ತಿಡಿ, ಮುಂದೆ ನಿಮಗೆ ಪ್ರಯೋಜನ ಆಗೋ ಹಾಗೆ ಅದನ್ನು ಉಳಿಸಿ ಎತ್ತಿಡಿ ಅಂತ ದೇವರು ನಮಗೆ ಆಲೋಚನೆಯನ್ನು ಹೇಳ್ತಾರೆ. ಆದರೆ ನಾಳೆ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ಆದರೆ ನಾಳೆಗೋಸ್ಕರವಾಗಿ ನಮ್ಮಿಂದ ಆದಷ್ಟನ್ನು ಈ ದಿವಸದಲ್ಲಿ ನಾವು ಎತ್ತಿಡಿರುವಂಥವ್ರುಗಳಾಗಿ ಇರಬೇಕು. ಒಂದು ವೇಳೆ ನಾವು ನಾಳೆ ಚಿಂತೆ ಮಾಡಬಾರ್ದು, ನಾಳೆ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ಅದನ್ನು ಯಾವ ಥರ ಚಿಂತೆ ಮಾಡಬಾರ್ದು ಅಂತಂದರೆ, ಒಂದು ವೇಳೆ ನಮಗೆ ಎಷ್ಟೋ ಸಂಪಾದನೆ ಬರುತ್ತೆ, ಎಲ್ಲ ಖರ್ಚು ಮಾಡಿ ಒಂದಿಷ್ಟೇ ಉಳಿದಿರುತ್ತೆ. ಇಷ್ಟನ್ನು ಮುಂದಕ್ಕೆ ನಮಗೆ ಆಗಲಿ ಅಂತ ಒಂದು ವೇಳೆ ನಾವು ಎತ್ತಿಡ್ತಾ ಇರ್ತೀವಿ. ಆದರೆ ಆಗ ಆ ಇಷ್ಟನ್ನು ನೋಡಿ, ಅಯ್ಯೋ ನಮಗೆ ಉಳಿಯೋದು ಇಷ್ಟು, ನಾವು ಇಷ್ಟನ್ನು ಎತ್ತಿ ಇಡ್ತಾ ಇದ್ದೀವಿ ನಾಳೆಗೋಸ್ಕರ ಅಂತ ಹೇಳಿ. ಆದರೆ ನಾಳೆ ಏನಾದ್ರು ಒಂದು ಅನಿವಾರ್ಯತೆ ಬಂದ್ಬಿಟ್ರೆ, ಏನಾದ್ರು ಒಂದು ಅಗತ್ಯ ಬಂದರೆ ಇದು ಸಾಲುತ್ತಾ? ನಾವು ಎತ್ತಿಡುವಂಥ ಈ ಸ್ವಲ್ಪ ಹಣ ನಾಳೆ ನಮ್ಮ ಕಷ್ಟಕ್ಕೆ ಆಗುತ್ತಾ ಅಂತ ಅದನ್ನು ಯೋಚನೆ ಮಾಡಬೇಡಿ. ನಿಮ್ಮಿಂದ ಆಗೋದನ್ನು ಎತ್ತಿಡಿ, ಆದರೆ ಅದು ನಿಮಗೆ ಆಗುತ್ತೋ ಇಲ್ಲವೋ ಅದನ್ನು ಚಿಂತೆ ಮಾಡಬೇಡಿ. ನಿಮಗೆ ಬೇಕಾದದನ್ನು ಒದಗಿಸುವ ಆತನು ಕರ್ತನು. ಹಲ್ಲೆಲೂಯಾ. ನಾವು ಇಷ್ಟೇ ಎತ್ತಿಡ್ತಾ ಇದ್ದೀವಿ, ನಮ್ಮ ಹತ್ರ ಇಷ್ಟಿದೆ, ನಾಳೆಗೆ ಇದರಿಂದ ನಮಗೇನಾಗುತ್ತೆ, ಇದು ನಾಳೆಗೆ ನಮಗೇನು ಪ್ರಯೋಜನ ಬರುತ್ತೆ ಅಂತ ಚಿಂತೆ ಮಾಡಬೇಡಿ. ನಾಳೆಗೆ ಒದಗಿಸುವ ಆತನು ಕರ್ತನು. ನಿಮಗಿರುವಂಥ ಇಷ್ಟೇ ನಾಳೆ ನಿಮಗೆ ಸಾಕಾಗುತ್ತೆ. ಹಲ್ಲೆಲೂಯಾ. ನಿಮಗಿರುವಂಥ ಆ ಇಷ್ಟೇ ತೀರಿ ಹೋಗೋದಿಲ್ಲ. ದೇವರ ವಾಕ್ಯದಲ್ಲಿ ಆ ಸ್ತ್ರೀಯ ಮನೆಯಲ್ಲಿ, ಚಾರಪ್ತ ವಿಧವೆ ಮನೆಯಲ್ಲಿ ಇದ್ದದ್ದು ಇನ್ನೇ ಅಷ್ಟೇ, ಆದರೆ ಅದು ಬರಗಾಲ ತೀರುವವರೆಗೂ ಸಹ ಮುಗಿಯಲಿಲ್ಲ. ಆಗ ನೀವೊಂದು ವೇಳೆ ಎತ್ತಿಟ್ಟಿರೋದು ಎಷ್ಟಾಗಿರ್ಬೋದು, ಅಯ್ಯೋ ಇಷ್ಟು ನಾಳೆ ನಮಗೆ ಆಗುತ್ತಾ, ನಾವೇನು ಮಾಡೋದು ಚಿಂತೆ ಮಾಡಬೇಡಿ. ನಿಮ್ಮಿಂದ ಇಷ್ಟು ಉಳಿಸೋಕ್ಕಾಗ್ತಾ ಇದ್ರೂ ಕೂಡ ಅದು ತೀರಿ ಹೋಗದ ಹಾಗೆ ದೇವ್ರು ನೋಡ್ಕೊಳ್ತಾರೆ. ಹಲ್ಲೆಲೂಯಾ. ಆದರೆ ನಾಳೆ ದೇವ್ರು ನೋಡ್ಕೊಳ್ತಾರೆ ಬಿಡು ಅಂತ ಇವತ್ತು ನೀವು ತಿನ್ಕಾಲಿ ಮಾಡಿಬಿಟ್ರೆ ಅದು ತಪ್ಪಾಗುತ್ತೆ. ಆಗ ದೇವ್ರು ನಮಗೆ ಕೊಡೋದನ್ನ ನಾವು ಉಳಿಸಿ ಎತ್ತಿಡಬೇಕು. ಆದರೆ ಅದು ಇಷ್ಟಿದ್ರೆ ನೋಡಿ ಚಿಂತೆ ಮಾಡಬಾರ್ದು, ದೇವ್ರು ನೋಡ್ಕೊಳ್ತಾರೆ. ನನ್ನಿಂದ ಆದಷ್ಟು ಎತ್ತಿಡ್ತೀನಿ, ಅದು ನನಗೆ ಕೊಡುವ ಆತನು ಕರ್ತನು ಅಂತ ನಾವು ಎತ್ತಿಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಅದರಿಂದ ನೀವು ಉಳಿಸಿ ಎತ್ತಿಡಿ. ಇಷ್ಟೇ ನಮ್ಮ ಕೈಯಿಂದ ಆಗೋದು, ಇದರಿಂದ ಏನಾಗುತ್ತೆ ಅಂತ ಯೋಚನೆ ಮಾಡಬೇಡಿ. ಇಷ್ಟೇ ಆದರೂ ಕೂಡ ಎತ್ತಿಡಿ, ನಿಮಗೆ ಬೇಕಾದದನ್ನು ಕೊಡುವ ಆತನು ಕರ್ತನು. ಹಲ್ಲೆಲೂಯಾ. ಅದೇ ಸಮಯದಲ್ಲಿ ಒಂದು ವೇಳೆ ನೀವು ತುಂಬ ಉಳಿಸಿರುವಾಗ ಅದನ್ನು ನೋಡ್ಬಿಟ್ಟು ನಮ್ಮ ಹತ್ರ ಬೇಕಾದಷ್ಟಿದೆ, ಏನೇ ಕಷ್ಟ ಬಂದರೂ ಕೂಡ ನಾನು ನಿಭಾಯಿಸ್ಕೊಳ್ತೀನಿ, ನನಗೇನು ತೊಂದರೆ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಒಂದು ವೇಳೆ ನಿಮ್ಮ ಹತ್ರ ತುಂಬ ನೀವು ಉಳಿಸಿಟ್ಟಿದ್ರೆ ದೇವ್ರನ್ನ ನೋಡಿ ಹೇಳಿ, ಸ್ವಾಮಿ ಇಷ್ಟೆಲ್ಲ ಉಳಿಸೋರಿಗೆ ನೀವು ಸಹಾಯ ಮಾಡಿದ್ದೀರಾ, ಆದರೂ ನೀವು ನನಗೆ ಸಹಾಯ ಮಾಡಿಲ್ಲ ಅಂದರೆ ಈ ಹಣ ನನಗೆ ಸಹಾಯ ಮಾಡೋದಿಲ್ಲ. ನೀವು ತಂದೆಯ ನನ್ನ ಕಷ್ಟಗಳನ್ನು ಪರಿಹರಿಸಿಲ್ಲ ಅಂದರೆ ಈ ಹಣ ನನ್ನ ಕಷ್ಟವನ್ನು ಪರಿಹರಿಸೋದಿಲ್ಲ. ದೇವರೇ ನಿನ್ನ ಕೃಪೆ ನನಗಿರಲಿ, ನನ್ನನ್ನು ನೀನು ನೋಡ್ಕೊಳ್ಳು ಸ್ವಾಮಿ ಅಂತ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ಆಗ ಸ್ವಲ್ಪ ಉಳಿಸಿದ್ರೆ ಈ ಸ್ವಲ್ಪ ಏನು ಪ್ರಯೋಜನ ಬರುತ್ತೆ ಚಿಂತೆ ಮಾಡಬೇಡಿ, ದೇವ್ರು ನೋಡ್ಕೊಳ್ತಾರೆ. ಜಾಸ್ತಿ ಉಳಿಸಿದ್ರೆ ನಾನು ತುಂಬ ಉಳಿಸಿದ್ದೀನಿ, ನನಗೇನು ಬಂದರೂ ನೋಡ್ಕೊಳ್ತೀನಿ ಅಂತ ಅಂದ್ಕೊಳ್ಬೇಡಿ. ದೇವರು ನಿಮ್ಮನ್ನು ನೋಡಿಕೊಳ್ಳುವ ಆತನು. ನೀವು ಉಳಿಸಿರುವಂಥ ತುಂಬ ದುಡ್ಡು ನಿಮ್ಮನ್ನು ಕಾಯೋದಿಲ್ಲ, ಆದರೆ ನಿಮ್ಮನ್ನು ಕಾಯುವ ಆತನು ಕರ್ತನು. ಹಲ್ಲೆಲೂಯಾ. ಆಗ ಸ್ವಲ್ಪ ಉಳಿಸಿರುವಾಗ ಬಾಧೆ ಪಡಬೇಡಿ, ಜಾಸ್ತಿ ಉಳಿಸಿ ಗರ್ವ ಪಡಬೇಡಿ. ಸ್ವಲ್ಪ ಉಳಿಸಿದ್ರು ನಿಮ್ಮನ್ನು ನೋಡಿಕೊಳ್ಳುವ ಆತನು ಕರ್ತನು, ಜಾಸ್ತಿ ಉಳಿಸಿದ್ರು ನಿಮ್ಮನ್ನು ನೋಡಿಕೊಳ್ಳುವ ಆತನು ಕರ್ತನು. ನಿಮ್ಮ ನಂಬಿಕೆ ಕರ್ತನ ಮೇಲೆ ಇರಲಿ. ಹಲ್ಲೆಲೂಯಾ. ಆಗ ಇದನ್ನೇ ಯೇಸು ಕ್ರಿಸ್ತನು ಹೇಳಿದ್ದು, ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ. ಏನು ಚಿಂತೆ ಮಾಡಬೇಡಿ, ಇಷ್ಟೇ ಉಳಿಸಿದ್ವಿ, ನಾಳೆ ಏನಾಗುತ್ತೆ, ನಮ್ಮನೇಲಿ ಇಷ್ಟೇ ಇರೋದು ರೊಟ್ಟಿ, ಇಷ್ಟೇ ಹಿಟ್ಟಿರೋದು, ಇಷ್ಟೇ ಎಣ್ಣೆ ಇರೋದು, ಇದು ತಿಂದು ಇಷ್ಟು ಸಾಯ್ಬೇಕು, ನಾಳೆ ಬರ್ಕೋರೆ ನಮಗೇನಿಲ್ಲ, ಯೋಚನೆ ಮಾಡಬೇಡಿ, ನಾಳೆ ಬೇಕಾದದ್ದು ನಾನು ಕೊಡ್ತೀನಿ. ನಿನ್ನ ಹತ್ರ ಇಷ್ಟೇ ಇದ್ರು ಅದು ತೀರೋದಿಲ್ಲ. ಅದನ್ನು ಯೇಸು ಕ್ರಿಸ್ತನು ಹೇಳಿದ್ದು, ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ ಅಂತ. ಆದರೆ ಎತ್ತಿಡಬೇಡಿ ಅಂತ ಅರ್ಥ ಅಲ್ಲ. ಆಗ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನೀವು ಎತ್ತಿಡಿ.
ಆದರೆ ನಿಮ್ಮ ನಂಬಿಕೆ ಅದರ ಮೇಲೆ ಹೋಗೋದಿರಲಿ, ನಿಮ್ಮ ನಂಬಿಕೆ ಕರ್ತನ ಮಾತ್ರ. ಹಲ್ಲೆಲೂಯ. ಸ್ವಲ್ಪ ಎತ್ತಿಟ್ಟಿದ್ದೀನಿ ಅಂತ ಬಾಧೆ ಪಡಬೇಡಿ, ಜಾಸ್ತಿ ಎತ್ತಿಟ್ಟಿದ್ದೀನಿ ಅಂತ ಗರ್ವ ಪಡಬೇಡಿ. ಸ್ವಲ್ಪವಿದ್ರೂ ಜಾಸ್ತಿ ಇದ್ರೂ ನಮ್ಮನ್ನು ನೋಡಿಕೊಳ್ಳುವ ಆತನ ಕರ್ತನು. ಹಲ್ಲೆಲೂಯ. ಆದರೆ ನಮ್ಮ ಕರ್ತವ್ಯ ಏನು? ನಮ್ಮ ಕರ್ತವ್ಯ ತಿಳುವಳಿಕೆ ಉಳ್ಳವರಾಗಿ ದೇವರು ನಮಗೆ ಕೊಡೋದ್ರಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ಉಳಿಸಿ ನಾಳೆಗೋಸ್ಕರವಾಗಿ ಎತ್ತಿರಬೇಕು. ಆದರೆ ಎತ್ತಿಡೋ ಆ ಹಣವೇ ನಮ್ಮ ಭರವಸೆವಲ್ಲ, ನಮ್ಮ ಕರ್ತನೇ ನಮ್ಮ ಭರವಸೆ. ಹಲ್ಲೆಲೂಯ. ಹಾಗೆ ಆ ರೀತಿಯಾಗಿ ನಾನು ನೀವು ನಡೆಯುವಂಥವರುಗಳಾಗಿ ಇರಬೇಕು. ಇನ್ನೊಂದು ವಿಷಯ ಏನಂತಂತಂದರೆ, ದೇವರು ನಮಗೆ ಕೊಡೋದ್ರಲ್ಲಿ ನಮ್ಮಿಂದ ಆದಷ್ಟನ್ನು ನಾವು ಉಳಿಸಿ ಎತ್ತಿರಬೇಕು. ಅದು ತುಂಬ ಮುಖ್ಯ, ಅದನ್ನು ನಾವು ಮಾಡಬೇಕು. ಆದರೆ ಹಂಗಂತ ಹೇಳಿ ದೇವರು ನನಗೆ ಕೊಡೋದ್ರಲ್ಲಿ ನಾನು ಉಳಿಸ್ತೀನಿ ಎತ್ತಿರ್ತೀನಿ ಅಂತ ಹೇಳಿ ನಾವು ಜಿಪುಣರಾಗಿ ಬದುಕಬೇಕು ಅಂತ ಅರ್ಥ ಅಲ್ಲ. ದೇವರು ನಮಗೆ ಕೊಡೋದ್ರಲ್ಲಿ ನಾವು ಉಳಿಸ್ಬೇಕು ಎತ್ತಿರಬೇಕು ನಾಳೆಗೋಸ್ಕರ. ಆದರೆ ಹಂಗಂತ ಹೇಳಿ ನಾನು ನೀವು ಜಿಪುಣರಾಗಿ ಏನು ಖರ್ಚು ಮಾಡ್ದಿರ ಬದುಕಬೇಕು ಅಂತ ಅರ್ಥ ಅಲ್ಲ. ಅನೇಕರು ಏನು ಮಾಡ್ತಾರೆ, ನಾಳೆಗೆ ಬೇಕು ಮುಂದಕ್ಕೆ ಬೇಕು ಅಂತ ಏನು ಖರ್ಚು ಮಾಡ್ತೀರ ಬದುಕ್ತಾ ಇರ್ತಾರೆ. ಅದು ತಪ್ಪು. ನಾಳೆ ಊಟ ಮಾಡಬೇಕು ಅಂತ ಇವತ್ತು ಹೊಟ್ಟೆ ಹಾಸ್ಕೊಂಡಿದ್ರೆ ಏನು ಪ್ರಯೋಜನ? ನಾಳೆ ತಿನ್ನಬೇಕು ಅಂತ ಇವತ್ತು ತಿಂದರೆ ಎತ್ತಿಟ್ಟಿದ್ರೆ ಏನು ಪ್ರಯೋಜನ? ಆಗ ನಾಳೆಗೋಸ್ಕರ ಇವತ್ತು ಹಸ್ಕೊಂಡಿರ್ಬೇಕಾದ್ರೆ ಅಗತ್ಯ ಇಲ್ಲ. ಇವತ್ತು ತಿನ್ನಬೇಕು, ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ತಿಂದು ಸಾಧ್ಯವಾದದನ್ನು ನಾಳೆಗೆ ಎತ್ತಿರುವಂಥವ್ರುಗಳಾಗಿರ್ಬೇಕು. ಆಗ ಅನೇಕರು ಏನು ಮಾಡ್ತಾರೆ, ನಾಳೆಗೆ ಬೇಕಾಗುತ್ತೆ, ಮುಂದಕ್ಕೆ ಬೇಕಾಗುತ್ತೆ, ನಮಗೆ ಯಾರಿದ್ದಾರೆ, ನಮಗೆ ಯಾರು ಕೊಡ್ತಾರೆ, ನಮ್ಮನ್ನು ಯಾರು ನೋಡ್ಕೊಳ್ತಾರೆ ಅಂತ ಇವತ್ತು ಸಹ ಖರ್ಚು ಮಾಡ್ಬೇಕಾದ್ರೆ ಖರ್ಚು ಮಾಡ್ದಿರಾ, ಇವತ್ತು ಸಹ ತಿನ್ಬೇಕಾದ್ರೆ ತಿಂದಿರಾ, ಎಲ್ಲ ಎತ್ತಿಡ್ತಾ ಇರ್ತಾರೆ. ಏನು ಕೇಳಿದ್ರು ನಾಳೆಗೆ ಬೇಕು, ಏನು ಕೇಳಿದ್ರು ನಾಳೆಗೆ ಬೇಕು. ಅವತ್ತು ಇವತ್ತು ಏನು ಮಾಡೋಂಗೇ ಇಲ್ಲ. ಆಗ ನಾವು ನಾಳೆಗೋಸ್ಕರ ಎತ್ತಿರಬೇಕು ಹಂಗಂತ ಹೇಳಿ ಎಲ್ಲ ಎತ್ತಿರಬೇಕು ಅಂತಲ್ಲ. ಇವತ್ತಿಗೇನು ಬೇಕೋ ಅದನ್ನು ನಾವು ಮಾಡಬೇಕು. ನಾಳೆಗೆ ಸಾಧ್ಯವಾದಷ್ಟನ್ನು ಎತ್ತಿರಬೇಕು. ನಾಳೆಗೋಸ್ಕರ ಎತ್ತಿರ್ತೀವಿ ಅಂತ ಹೇಳಿ ತುಂಬ ಜಿಪುಣರಾಗಿ ಇವತ್ತು ಏನಕ್ಕೂ ಖರ್ಚು ಮಾಡಿದಿರಾ ಇರ್ತದೆ, ಅದರಲ್ಲಿ ಅರ್ಥನೇ ಇಲ್ಲ. ಅದ್ರ ಬಗ್ಗೆ ನಾವು ಗಮನವಾಗಿರಬೇಕು. ಆಗ ನಾವು ಎತ್ತಿರಬೇಕು, ಆದರೆ ಇವತ್ತು ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಬಳಸ್ಕೊಂಡು ಉಳಿದದನ್ನು ಎತ್ತಿರಬೇಕು. ಇವತ್ತು ನಮ್ಮನ್ನು ಕಷ್ಟಪಡಿಸ್ಕೊಂಡು ಬಾಧೆ ಪಡಿಸ್ಕೊಂಡು ನಾಳೆಗೆ ಎತ್ತಿರಬೇಕು ಅಂತ ಅರ್ಥ ಅಲ್ಲ. ಅದನ್ನು ದೇವರು ಇಷ್ಟಪಡೋದಿಲ್ಲ, ಅದನ್ನು ದೇವರು ಅಂಗೀಕರಿಸೋದಿಲ್ಲ. ಇವತ್ತು ನಮಗೆ ತೃಪ್ತರಾಗಿ ನಾವು ಎತ್ತಿರುವಂಥವರಾಗಿರಬೇಕು. ಇವತ್ತು ತೃಪ್ತರಾಗಬೇಕು, ಹಂಗಂತ ಸಿಕ್ಕಾಪಟ್ಟೆ ತೃಪ್ತರಾಗಿ ಎಲ್ಲ ಖಾಲಿ ಮಾಡಬೇಕಂತಲ್ಲ. ಇವತ್ತು ಎಷ್ಟು ಬೇಕೋ ಅಷ್ಟು ತೃಪ್ತರಾಗಿ ಉಳಿದದನ್ನು ನಾಳೆಗೋಸ್ಕರ ನಾವು ಎತ್ತಿರುವಂಥವರಾಗಿರಬೇಕು. ಆಗ ನಾವೇನು ಮಾಡಬೇಕು ಅಂದರೆ, ದೇವರು ನಮಗೆ ಕೊಡೋದಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಅದರಲ್ಲಿ ಉದಾರವಾಗಿ ಕರ್ತನ ಸೇವೆಗಳಿಗೋಸ್ಕರ ನಾವು ಕೊಡಬೇಕು. ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡಬೇಕು. ನಮ್ಮ ಅಗತ್ಯಗಳನ್ನು, ನಮ್ಮ ಕುಟುಂಬದ ಅಗತ್ಯಗಳನ್ನು ನಾವು ಸಂತೋಷವಾಗಿ ಅದರಿಂದ ನಾವು ನೋಡ್ಕೊಳ್ಬೇಕು. ಅದರಲ್ಲಿ ಒಂದು ಪಾಲನ್ನು ನಾಳೆಗೋಸ್ಕರ ಎತ್ತು ಸಹ ಇಡಬೇಕು. ಆದರೆ ಹಂಗಂತ ಹೇಳಿ ನಾಳೆಗೆ ಎತ್ತಿರ್ತೀವಂತ ತುಂಬ ನಾಳೆಗೆ ಎತ್ತಿರೋದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಾವು ಬದುಕುವಂಥವರಾಗಿರಬಾರ್ದು. ಆಗ ನಮ್ಮ ನಂಬಿಕೆ ದೇವ್ರ ಮೇಲೆ ಹೋಗಲ್ಲ, ನಮ್ಮ ನಂಬಿಕೆ ನಾಳೆಗೆ ನಾವು ಎತ್ತಿರೋದ್ರ ಮೇಲೆ ಹೋಗ್ಬಿಡುತ್ತೆ. ಆಗ ನಮ್ಮ ನಂಬಿಕೆ ದೇವರೇ ಆಗಿರಬೇಕು. ನಮ್ಮಿಂದ ಆದದ್ದನ್ನು ನಾವು ಎತ್ತಿರುವಂಥ ಪ್ರಯತ್ನವನ್ನು ಮಾಡುವಂಥವರುಗಳಾಗಿ ಇರಬೇಕು. ಅದು ಅನೇಕರು ಏನು ಮಾಡ್ತಾರೆ ಅಂದರೆ, ಇವತ್ತು ಚೆನ್ನಾಗಿ ತಿಂದು ಕುಡಿದೆಲ್ಲ ಖಾಲಿ ಮಾಡಿ ನಾಳೆ ಕಷ್ಟಪಡ್ತಾರೆ. ಇನ್ನು ಅನೇಕರು ನಾಳೆ ಚೆನ್ನಾಗಿರ್ಬೇಕಂತ ಹೇಳಿ ಇವತ್ತೇನೋ ಖರ್ಚು ಮಾಡಿದ್ರೆ ಕಷ್ಟಪಡ್ತಾರೆ. ಇದೆರಡೂ ತಪ್ಪು. ಇವತ್ತು ತಿಂದು ಕುಡಿದು ನಾಳೆ ಕಷ್ಟಪಡೋದು ತಪ್ಪು, ನಾಳೆ ಚೆನ್ನಾಗಿರ್ಬೇಕಂತ ಇವತ್ತು ಕಷ್ಟಪಟ್ಟು ಬದುಕೋದು ತಪ್ಪು. ಆದರೆ ಯಾವ ಥರ ನಾವು ಬದುಕಬೇಕಂದ್ರೆ, ಇವತ್ತು ನಾವು ಬದುಕೋದಕ್ಕೆ ಬೇಕಾಗಿರೋಷ್ಟು ಖರ್ಚು ಮಾಡಬೇಕು, ನಾಳೆಗೆ ಏನಾಗ್ಬೋದೋ ಅದನ್ನು ಎತ್ತು ಸಹ ಇಡಬೇಕು. ಆಗ ನಾವು ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂಥವರುಗಳಾಗಿ ಇರಬೇಕು. ಅನೇಕರು ಇದರಲ್ಲಿ ತಪ್ಪಿ ಹೋಗ್ತಾರೆ. ಅದರಿಂದ ಏನಾಗುತ್ತೆ, ಅನೇಕರ ಜೀವನ ಕಷ್ಟದಲ್ಲೇ ಇರುತ್ತೆ. ದೇವರು ನಮಗೆ ಸಹಾಯ ಮಾಡಲಿ. ಆದರೆ ಇನ್ನೊಂದು ಕೊನೆಯ ವಿಷಯ ಏನು ಅಂತಂತಂದರೆ, ಇವತ್ತು ನಾನು ನೀವೆಲ್ಲ ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಈ ಬೆಂಗಳೂರಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಒಂದು ಗಂಡ ಹೆಂಡತಿ, ಒಂದಿಬ್ಬರು ಮಕ್ಕಳು, ಒಂದು 4ನೇ ಕ್ಲಾಸು 5ನೇ ಕ್ಲಾಸು ಸ್ಕೂಲ್ಗೆ ಹೋಗುವಂಥ ಒಂದಿಬ್ಬರು ಮಕ್ಕಳು, ಒಂದು ಗಂಡ ಹೆಂಡತಿ ಒಂದು ಬಾಡಿಗೆ ಮನೆಯಲ್ಲಿ ಜೀವನ ಮಾಡಬೇಕಂದ್ರೆ ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಇರಬೇಕು? ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಇದ್ಕೊಂಡು 4-5 ಸಾವಿರ ಬಾಡಿಗೆ ಕಟ್ಕೊಂಡು ಒಂದಿಬ್ಬರು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ಜೀವನ ಮಾಡಬೇಕಂದ್ರೆ ಹೆಚ್ಚು ಕಮ್ಮಿ 30,000 ಇರಬೇಕು. ಆಗ ಒಂದು ವೇಳೆ ಒಂದು 30,000 ರೂಪಾಯಿ ನಮಗೆ ಕಾಸು ಬರ್ತಾ ಇದೆ ಅಂತ ಅಂದ್ಕೊಳ್ಳಿ, ನಾವು ಜೀವನ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ಬೋದು. ಅದರಲ್ಲಿ ಏನಾದರೂ ಸ್ವಲ್ಪ ಎತ್ತಿರೋಕ್ಕೆ 1,000 2,000 ಎತ್ತಿರೋಕ್ಕೆ ಆಗ್ಬೋದು, ಆಗ್ದಿರನೂ ಹೋಗ್ಬೋದು. ಆದರೆ ಒಂದು 30,000 ರೂಪಾಯಲ್ಲಿ ಒಂದು ಆರಾಮಾಗಿರೋ ಜೀವನ ಮಾಡ್ಬೋದು. ಆದರೆ ಅದೇ ಸಮಯದಲ್ಲಿ ಒಂದು ವೇಳೆ ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಇರುವಂಥವ್ರು ಯಾರಿಗಾದರೂ ಒಂದು 20,000 ಮಾತ್ರ ಸಂಬಳ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಅವಾಗ ಅವ್ರು ಏನು ಮಾಡಬೇಕಾಗತ್ತೆ? ಆ 20,000 ಸಂಬಳದಲ್ಲಿ ಅವ್ರ ಜೀವನ ಮಾಡಿ ಅವ್ರ ಖರ್ಚು ವೆಚ್ಚ ಎಲ್ಲ ನೋಡಿಕೊಂಡು ಒಂದು ತಿಂಗಳಿಗೆ 1,000 2,000 ಎತ್ತಿರೋದಂತ ಎತ್ತಿರೋಕ್ಕಾಗುತ್ತಾ? ಎತ್ತಿರೋಕ್ಕಾಗಲ್ಲ. ಬರೋ 20,000 ಅವ್ರ ಜೀವನದ ಖರ್ಚು ವೆಚ್ಚಗಳಿಗೆ ಆಗ್ಬಿಡುತ್ತೆ ಹೊರತು, ಇನ್ನೂ ಬೇಕಾದರೆ ಒಂದು ವೇಳೆ ಅವ್ರಿಗೆ ಕೆಲವೊಂದು ವಿಷಯಗಳಿಗೆ ಶಾರ್ಟೇಜ್ ಬರುತ್ತೆ ಹೊರತು ಎತ್ತಿರೋಕ್ಕೆ ಏನೂ ಸಹ ಆಗೋದಿಲ್ಲ.
ಅದೇ ಒಂದು ವೇಳೆ ಯಾರಿಗಾದ್ರೂ 15,000 ಮಾತ್ರ ಸಂಪಾದನೆ ಇದೆ ಅಂತ ಅನ್ಕೊಳ್ಳಿ, ಅವಾಗ 15,000ದಲ್ಲಿ ಅವ್ರು ಏನು ಉಳಿಸಿ ಎತ್ತಿಡೋಕ್ಕಾಗುತ್ತೆ? ಏನು ಉಳಿಸಿ ಎತ್ತಿಡೋಕ್ಕಾಗಲ್ಲ. ಇನ್ನು ಅವರೇ ಕೆಲವೊಂದು ಅಗತ್ಯಗಳಿಗೆ ಇಲ್ದಿರ ಕಷ್ಟಪಡಬೇಕಾದ ಪರಿಸ್ಥಿತಿ ಅವ್ರಿಗೆ ಬರುತ್ತೆ. ಆಗ ದೇವರು ನಮಗೆ ಕೊಡೋದ್ರಲ್ಲಿ ಒಂದು ಸ್ವಲ್ಪ ಉಳಿಸಿ ಎತ್ತಿಡೋದು ಯಾರಿಗೆ ಅನ್ವಯಿಸುತ್ತೆ ಅಂತಂತಂದರೆ, ಒಂದು ವೇಳೆ ಯಾರಿಗಾದ್ರೂ ಒಂದು 35,000 ಸಂಬಳ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಯಾರಿಗಾದ್ರು 40,000 ಸಂಬಳ ಬರುತ್ತೆ ಅಂತ ಅನ್ಕೊಳ್ಳಿ. 30,000ದಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು. ಒಂದು 2,000 ಬೇಕು ಅಂದರೆ ಎತ್ತಿಡೋ ಪ್ರಯತ್ನ ಕೂಡ ಮಾಡ್ಬೋದು. ಆದರೆ 35,000 ಬರ್ತಾ ಇದ್ರೆ ಇನ್ನೂ ಜಾಸ್ತಿ ಎತ್ತಿಡ್ಬೋದು. 40,000 ಬರುತ್ತೆ ಅಂದರೆ ಇನ್ನೂ ಜಾಸ್ತಿ ಎತ್ತಿಡ್ಬೋದು. ಆದರೆ 50,000 ಬರುತ್ತೆ ಅಂದರೆ ಇನ್ನೂ ಜಾಸ್ತಿ ಎತ್ತಿಡ್ಬೋದು. ಆಗ ಜಾಸ್ತಿ ಆಗ್ತಾ ಆಗ್ತಾ ಎತ್ತಿಡೋದಕ್ಕೆ ಅವಕಾಶಗಳು ಜಾಸ್ತಿ ಆಗುತ್ತೆ. ಆದರೆ 30,000ಕ್ಕಿಂತ ಕಮ್ಮಿ ಆಗ್ತಾ ಆಗ್ತಾ ಎತ್ತಿಡುವಂಥ ಅವಕಾಶಗಳು ಇಲ್ಲದೆ ಹೋಗುತ್ತೆ. ಇನ್ನು ಅವರ ಅಗತ್ಯಗಳನ್ನು ಸಹ ಪೂರೈಸಿಕೊಳ್ಳೋದಕ್ಕೆ ಆಗದಿರುವಂಥ ಪರಿಸ್ಥಿತಿ ಅವರಿಗೆ ಬರುತ್ತೆ. ಆಗ ಯಾರು ನಾಳೆಗೋಸ್ಕರ ಎತ್ತಿಡಬೇಕು ಅಂತಂತಂದರೆ, ಇವತ್ತು ಬದುಕೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇರೋರು, ಅದಕ್ಕಿಂತ ಹೆಚ್ಚಾಗಿ ಒಂದು ವೇಳೆ ಸಂಪಾದನೆ ಮಾಡ್ತಾ ಇರೋಂಥವ್ರು ಎತ್ತಿರಬೇಕು. ಆದರೆ ಈ ರೀತಿ ಹೇಳುವಾಗ ಕೆಲವರಿಗೆ ನಮಗೆ ಬರೋ ಸಂಬಳ ನಮಗೆ ಸಾಕಾಗಲ್ಲ, ಇನ್ನು ನಾವೇ ಕಷ್ಟದಲ್ಲಿ ಬದುಕ್ತಾ ಇದ್ದೀವಿ, ನಾವು ಬರೋದೇ ಒಂದು 15,000 20,000 ಅಂತ ಹೇಳಿದ್ರೆ ಅವರು ಎತ್ತಿಡೋದಕ್ಕೆ ಆಗೋದಿಲ್ಲ. ಆವಾಗ ಯಾರೋ ಒಂದು 40,000 ಸಂಪಾದನೆ ಬರ್ತಾರೆ ಅವ್ರು ಬೇಕಾದ್ರೆ ತಿಂಗಳಿಗೆ 5,000 10,000 15,000 ಎಷ್ಟು ಬೇಕಾದ್ರೆ ಎತ್ತಿಡ್ತಾ ಇರ್ತಾರೆ. ಒಂದು 20,000 15,000 ಸಂಬಳದಲ್ಲಿ ಬದುಕ್ತಾ ಇರೋದವ್ರು ಏನು ಎತ್ತಿಡೋಕೆ ಆಗ್ತಾ ಇರಲ್ಲ. ಆದರೆ ಇಂಥ ಸಮಯದಲ್ಲಿ ಈ ಒಂದು 40,000 ಸಂಪಾದನೆ ಬಂದು 10-15,000 ಎತ್ತಿಡ್ತಾರೆ ಅವರು. ಇವ್ರು ನೋಡಿ ಏನು ಹೇಳ್ತಾರೆ ಅಂತಂದರೆ, ಒಂದು ಸ್ವಲ್ಪ ಬುದ್ಧಿವಂತರಾಗಿ ಬರ್ಬೋದನ್ನು ಕಲೀರಿ, ಸ್ವಲ್ಪ ದುಡ್ಡೆಲ್ಲ ಎತ್ತಿಡಿ ಚೆನ್ನಾಗಿ, ಏನು ಬಂದಿದ್ದನ್ನೆಲ್ಲ ಖಾಲಿ ಮಾಡಿಬಿಡ್ರಿ ಹೆಂಗೆ ಅಂತ ಹೇಳ್ತಾ ಇರ್ತಾರೆ. ಇವರು 40,000 ಬರೋದ್ರಿಂದ ಏನು ಬೇಕಾದ್ರೆ ಎತ್ತಿಡ್ಬೋದು. ಆದರೆ 20,000 ಬರೋರು ಏನು ಎತ್ತಿಡೋಕ್ಕಾಗತ್ತೆ? ಏನೂ ಆಗಲ್ಲ. ಆದರೆ ಇದನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ಬುದ್ಧಿ ಇಲ್ಲ, ಬರೋದೆಲ್ಲ ಖರ್ಚು ಮಾಡಿಬಿಡ್ತಾರೆ, ಒಂದು ಸ್ವಲ್ಪನೂ ಕಾಸು ಉಳಿಸ್ಕೊಂಡಿರೋದಿಲ್ಲ. ನಾವು ಬುದ್ಧಿವಂತರಾಗಿ ಏನೋ ಕಾಸು ಉಳಿಸ್ಕೊಂಡಿದ್ರೆ ನಮ್ಮ ಹತ್ರ ಕೇಳ್ತಾರೆ ಅಂತ ಅಂದ್ಕೊಳ್ತಾರೆ. ಆದರೆ ಎಲ್ಲರ ಪರಿಸ್ಥಿತಿ ಒಂದೇ ಥರ ಇರೋದಿಲ್ಲ. ಇವತ್ತು ಒಂದು ವೇಳೆ ನಿಮಗೆ ಇವತ್ತು ನಾವು ಈ ಬೆಂಗಳೂರಲ್ಲಿ ಜೀವನ ಮಾಡೋದಕ್ಕೆ ಎಷ್ಟು ಸಂಪಾದನೆ ಬೇಕೋ ಅಷ್ಟು ಸಂಪಾದನೆ ದೇವರು ನಮಗೆ ಕೊಡ್ತಾ ಇದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾ ಇದ್ರೆ ಉಳಿಸುವಂಥ ಪ್ರಯತ್ನ ನೀವು ಮಾಡಿ. ಆದರೆ ಒಂದು ವೇಳೆ ಇವತ್ತು ಜೀವನ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಬರ್ತಾ ಇಲ್ಲ, ಇನ್ನು ಅದಕ್ಕೇನೆ ಕಮ್ಮಿನೇ ಬರ್ತಾ ಇದೆ ಅಂತ ಅಂದರೆ ಚಿಂತೆ ಮಾಡಬೇಡಿ, ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ದೇವರಿದ್ದಾರೆ. ಹಲ್ಲೆಲೂಯಾ. ಆಗ ನಿಮ್ಮ ಹತ್ರ ಇಲ್ಲದಿರುವಾಗ ದೇವರು ನಮ್ಮನ್ನು ನೋಡ್ಕೊಳ್ತಾರೆ, ನಿಮ್ಮ ಹತ್ರ ಇರುವಾಗ ಎತ್ತಿಡಿ ಅಂತ ದೇವರು ನಮಗೆ ಹೇಳ್ತಾರೆ. ನಾನು ನೀವು ಇರುವೆಯಿಂದ ಕಲಿಬೇಕು. ಇರುವೆಯಿಂದ ಏನನ್ನು ಕಲಿಬೇಕು? ನಾಳೆಗೋಸ್ಕರ ಎತ್ತಿಡೋದನ್ನು ನಾವು ಕಲಿಬೇಕು. ಇವತ್ತು ನಾವು ಯಾವ ರೀತಿ ಜೀವಿಸ್ತಾ ಇದ್ದೀವಿ ಯೋಚನೆ ಮಾಡೋಣ. ನಾವೆಲ್ಲ ಎದ್ದು ನಿಂತು ಕಣ್ಣಲ್ಲಿ ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಇವರು ತಂದೆಯೇ ಮಧ್ಯಾಹ್ನದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ತಂದೆಯೇ, ಇರುವೆಯಿಂದ ನಾವೇನನ್ನು ಕಲಿಯಬೇಕೆನ್ನುವುದನ್ನು ನಾವು ಧ್ಯಾನ ಮಾಡಿ, ಇರುವೆ ತನಗೆ ಊಟ ಸಿಗುವಾಗ ಅದು ತೆಗೆದುಕೊಂಡು ಹೋಗಿ ಗೂಡಲ್ಲಿ ಇಟ್ಟುಕೊಳ್ಳುತ್ತಾರೆ. ಕಾರಣ ನಾಳೆಗೋಸ್ಕರವಾಗಿ, ಭವಿಷ್ಯಕ್ಕೋಸ್ಕರವಾಗಿ. ತಂದೆಯೇ, ಅದನ್ನು ನಾವು ಧ್ಯಾನ ಮಾಡಿ ನೀವು ನಮಗೆ ಕೊಡುವಂಥ ಆದಾಯವನ್ನು ನಾವು ಇಂದಿಗೆ ಬೇಕಾಗಿರುವಂಥ ಖರ್ಚು ವೆಚ್ಚಗಳನ್ನು ಮಾಡಿ ನಾಳೆಗೋಸ್ಕರವಾಗಿ ಎತ್ತಿಟ್ಟುಕೊಳ್ಳಬೇಕು, ಮುಂದಿನ ಕಾಲಕ್ಕೋಸ್ಕರವಾಗಿ ಉಳಿಸಬೇಕೆಂದು ಈ ದಿವಸದಲ್ಲಿ ತಂದೆಯೇ ನಮಗೆ ಆಲೋಚನೆಯನ್ನು ಕೊಟ್ಟದಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ತಂದೆಯೇ, ಇರುವೆ ಸಣ್ಣ ಜೀವಿಯಾಗಿರುವಾಗಲೂ ತಾನು ತಿನ್ನುವ ಆಹಾರ ಸ್ವಲ್ಪವೇ ಆಗಿರುವಾಗಲೂ ಅದು ಮುಂದಿನ ಕಾಲಕ್ಕಾಗಿ ಎತ್ತಿಡುತ್ತದೆ. ತಂದೆಯೇ, ಅದರಂತೆ ನಾವು ಸಹ ನೀವು ನಮಗೆ ಕೊಡುವಂಥ ಆದಾಯವನ್ನೆಲ್ಲ ತಂದೆಯೇ ಈ ದಿವಸವೇ ತಿಂದು ಕುಡಿದು ಖರ್ಚು ಮಾಡಿ ಎಲ್ಲವನ್ನು ಖಾಲಿ ಮಾಡಿ ಬಿಡದೆ ನೀವು ನಮಗೆ ಕೊಡುವುದರಲ್ಲಿ ತಂದೆಯೇ ನಮ್ಮಿಂದ ಸಾಧ್ಯವಾದಷ್ಟನ್ನು ನಾವು ಉಳಿಸಿ ನಾಳೆಗೋಸ್ಕರವಾಗಿ ಎತ್ತಿಡುವಂತೆ ನಮಗೆ ನೀವು ಸಹಾಯ ಮಾಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ತಂದೆಯೇ, ನೀವು ನಮಗೆ ಕೊಡುವಂಥ ಆದಾಯದಲ್ಲಿ ಯಾವ ರೀತಿ ನಡೆಯಬೇಕೆನ್ನುವಂಥ ತಿಳುವಳಿಕೆಯನ್ನು ನಮಗೆ ನೀವು ಕೊಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ತಂದೆಯೇ, ನಾಳೆಗೋಸ್ಕರವಾಗಿ ನಾವು ಎತ್ತಿಡಬೇಕು, ಆದರೆ ಅದೇ ಸಮಯದಲ್ಲಿ ನಾವು ನಾಳೆಗೋಸ್ಕರ ಎತ್ತಿಡಬೇಕಂತ ಹೇಳಿ ವಿಪರೀತವಾದ ಜೀವನರಾಗಿ ಯಾವುದಕ್ಕೂ ಖರ್ಚು ಮಾಡದೆ ನಾಳೆ 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 ಎಂಬುದಾಗಿ ಬದುಕಬಾರದು. ತಂದೆಯೇ, ನಾಳೆ ಬದುಕುವುದಕ್ಕಾಗಿ ಇಂದು ಸತ್ತರೆ ಪ್ರಯೋಜನವೇನು ತಂದೆಯೇ? ಆದರೆ ಇಂದು ನಾವು ಬದುಕಬೇಕು, ನಾಳೆಗಾಗಿ ಎತ್ತಿಡಬೇಕು. ತಂದೆಯೇ, ನಾವು ಜೀವನರಾಗಿ ಅಲ್ಲದೆ ತಂದೆ ಈ ದಿವಸಕ್ಕೆ ಬೇಕಾದ ಅಗತ್ಯಗಳನ್ನು ನಾವು ಪೂರೈಸಿಕೊಂಡು ಸಾಧ್ಯವಾದಷ್ಟನ್ನು ನಾಳೆಗಾಗಿ ಎತ್ತಿಡುವಂತೆ ನಮಗೆ ನೀವು ಸಹಾಯ ಮಾಡಿರಿ. ತಂದೆಯೇ, ಅದೇ ಸಮಯದಲ್ಲಿ ನಾವು ಕೂಡಿಸಿರುವುದು ಇಷ್ಟು ಮಾತ್ರವೇ, ಇದು ಯಾವ ಪ್ರಯೋಜನಕ್ಕೆ ಬರುತ್ತದೆ ಎಂಬುದಾಗಿ, ಇದರಿಂದ ಏನಾಗುತ್ತದೆ ಎಂಬುದಾಗಿ ನಾವು ತಂದೆ ಕುಗ್ಗಿ ಹೋಗಬಾರದು. ತಂದೆಯೇ, ನಮ್ಮಲ್ಲಿ ಸ್ವಲ್ಪವೂ ಮಾತ್ರವೇ ಇರಬಹುದು, ಆದರೆ ಅದು ತೀರುವುದಿಲ್ಲ ಎಂಬುದಾಗಿ ನೀವು ಹೇಳುತ್ತೀರಿ, ಅದಕ್ಕಾಗಿ ಸ್ತೋತ್ರ. ತಂದೆ, ನಮ್ಮಿಂದ ಸಾಧ್ಯವಾದದ್ದು ಕೂಡಿಸುವುದಕ್ಕೆ ಸ್ವಲ್ಪ ಮಾತ್ರವೇ ಆಗಿರಬಹುದು,
ಆದರೆ ಆ ಸ್ವಲ್ಪವೂ ತೀರಿ ಹೋಗದ ಹಾಗೆ ನಮ್ಮನ್ನು ನೋಡಿಕೊಳ್ಳುವ ಕರ್ತನು ನೀವು, ಅದಕ್ಕಾಗಿ ಸ್ತೋತ್ರ. ಅದೇ ಸಮಯದಲ್ಲಿ ಹೆಚ್ಚಾಗಿ ಒಂದು ವೇಳೆ ಕುಡಿಸಿದ್ದಾರೆ, ನಾನು ಹೆಚ್ಚಾಗಿ ಕುಡಿಸಿದ್ದೇನೆ, ಏನೇ ಸವಾಲುಗಳನ್ನು ಬಂದರೂ ಏನೇ ಕಷ್ಟಗಳು ಬಂದರೂ ನಾನು ನಿಭಾಯಿಸಿಕೊಳ್ಳುತ್ತೇನೆ ಎಂಬುದಾಗಿ ನಮ್ಮ ಮೇಲೆ ನಾವು ಭರವಸೆ ಇಟ್ಟುಕೊಳ್ಳಬಾರದು. ಎಷ್ಟೇ ಹಣವಿದ್ದರೂ ನಮಗೆ ಪ್ರಯೋಜನವಿಲ್ಲ, ನಮ್ಮನ್ನು ನೋಡಿಕೊಳ್ಳುವ ಆತನ ಕರ್ತನ ಮಾತ್ರವೇ ಎಂದು ನಿಮ್ಮ ಮೇಲೆ ತಂದೆಯೇ ನಾವು ಭರವಸೆಯಿಂದ ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ. ತಂದೆಯೇ, ಕಡಿಮೆಯಾಗಿ ಕುಡಿಸಿದರೆ ನಾವು ಕುಗ್ಗಿ ಹೋಗದೆ, ಹೆಚ್ಚಾಗಿ ಕುಡಿಸಿದರೆ ಹಿಗ್ಗಿ ಹೋಗದೆ ನಿಮ್ಮನ್ನೇ ನೋಡಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ. ತಂದೆಯೇ, ಅದೇ ಸಮಯದಲ್ಲಿ ಒಂದು ವೇಳೆ ನಾವು ಎತ್ತಿಡುವಷ್ಟು ಸಂಪಾದನೆ ನಮಗೆ ಬರುತ್ತಾ ಇದ್ದರೆ ನಿಮಗೆ ಸ್ತೋತ್ರ. ತಂದೆಯೇ, ನಮಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ನಾವು ಪೂರೈಸಿಕೊಂಡು ಎತ್ತಿರುವಂತೆ ಸಹಾಯ ಮಾಡಿರಿ. ಒಂದು ವೇಳೆ ಎತ್ತಿರುವುದಕ್ಕೂ ಆಗದಷ್ಟು ಕಡಿಮೆ ತಂದೆಯೇ ಸಂಪಾದನೆ ನಮಗೆ ಬರುತ್ತಾ ಇದ್ದರೆ ನಾವು ಏನನ್ನು ಎತ್ತಿಡೋಣ ಎಂಬುದಾಗಿ ತಂದೆಯ ಬಾಧೆ ಪಡದೆ ತಂದೆಯೇ ನಿಮ್ಮಲ್ಲೇ ಭರವಸೆ ಉಳ್ಳವರಾಗಿ ಜೀವಿಸಲು ನಮಗೆ ಸಹಾಯ ಮಾಡಿರಿ. ಇರುವಂಥವರು ಎತ್ತಿಟ್ಟುಕೊಂಡು ಅದರಲ್ಲಿ ಭರವಸೆ ಇಟ್ಟುಕೊಳ್ಳುವರು, ಆದರೆ ಇಲ್ಲದವರಿಗೆ ನೀವೇ ಭರವಸೆ. ತಂದೆ, ಒಂದು ವೇಳೆ ಇಂದು ನಮ್ಮ ಬಳಿಯಲ್ಲಿ ನಾವು ಜೀವನ ಮಾಡುವುದಕ್ಕೂ ಬೇಕಾಗಿರುವಷ್ಟು ಸಂಪಾದನೆ ಇಲ್ಲದೆ ಹೋದರೂ ತಂದೆ ನಮ್ಮನ್ನು ನೋಡಿಕೊಳ್ಳುವ ನೀವು, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ಆದರೆ ನೀವು ನಮಗೆ ಸಾಕಷ್ಟು ಕೊಡುವಾಗ ತಂದೆ ನಾವು ಜ್ಞಾನವುಳ್ಳವರಾಗಿ ಅದರಲ್ಲಿ ಎತ್ತಿರಲೇಬೇಕೆಂಬುದಾಗಿ ನಮಗೆ ಆಲೋಚನೆ ಕೊಡುತ್ತೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಹೇಗೋ ತಂದೆಯೇ, ನಿಮ್ಮ ಮೇಲೆಯೇ ಭರವಸೆ ಬಿಟ್ಟು ನಿಮ್ಮ ಆಲೋಚನೆಗಳಿಂದ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿರಿ. ತಂದೆಯೇ, ನಿಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಮ್ಮ ಬಳಿಯಲ್ಲಿ ಇಲ್ಲದಿರುವಾಗ ನಿಮ್ಮನ್ನೇ ಆತುಕೊಳ್ಳುವಂತೆ ಸಹಾಯ ಮಾಡಿರಿ. ತಂದೆಯೇ, ನಮ್ಮಲ್ಲಿ ಇರುವಾಗ ನಿಮ್ಮ ಜ್ಞಾನದಿಂದ ಬದುಕುವುದನ್ನು ಕಲಿಸಿರಿ. ನಿಮ್ಮ ಹಸ್ತದಲ್ಲಿ ತಂದೆಯೇ ನಮ್ಮೆಲ್ಲರನ್ನು ತಗ್ಗಿಸುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.